ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿವನ್ ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ ಶ್ರೀ ಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ಇವತ್ತಿನ ವಿಷಯ ನಿಮಗೆಲ್ಲ ಗೊತ್ತಿರೋ ಥರ ಮಕರ ಸಂಕ್ರಾಂತಿಯನ್ನು ಎಲ್ಲೆಡೆ ಆಚರಿಸ್ತಾ ಇದ್ವಿ ನಮ್ಮ ಕರ್ನಾಟಕದಲ್ಲಿ. ಸೊ ನೀವು ಮಕರ ಸಂಕ್ರಾಂತಿಗೆ ಏನೆಲ್ಲ ಮಾಡ್ತಿದ್ದೀರಾ? ಎಲ್ಲಿಗಾದ್ರೂ ಹೋಗಿ ಬಂದ್ರ? ಯೂಶ್ವಲಿ ಟ್ರಿಪ್ಸ್ ಎಲ್ಲ ಹೇಳ್ತೀವಿ, ಮಕರ ಸಂಕ್ರಾಂತಿ ಟೈಮಲ್ಲಿ ಎಲ್ಲಿಗಾದ್ರೂ ಹೋಗಿ ಬರ್ತೀವಿ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ, ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟ್ರಿಪ್ ಆಗಿರುತ್ತೆ. ಸೊ ನೀವು ಎಲ್ಲಿಗಾದ್ರೂ ಹೋಗಿ ಬಂದಿದ್ದೀರಾ ಅಂತಂದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಇವತ್ತಿನ ದಿನವನ್ನ ಹೇಗೆ ಕಳೆದ್ರಿ, ಸೊ ಇವತ್ತಿನ ದಿನದ ಏನೇನೆಲ್ಲ ಪ್ಲಾನ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಸಾಕಷ್ಟು ಇವತ್ತು ಮಾತಾಡ್ಬೋದು. ಅದರ ಜೊತೆಗೆ ಇವತ್ತಿನ ದಿನದ ಇಂಪಾರ್ಟೆನ್ಸ್ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ. ಸೊ ಯಾಕೆ ಇವತ್ತಿನ ದಿನವನ್ನು ಆಚರಿಸ್ತೀವಿ, ಸೊ ಏನಕ್ಕೆ, ಹೇಗೆ ನಡೆಯುತ್ತೆ, ಎಸ್ಪೆಷಲಿ ನಮ್ಮ ರಿಲಿಜನಲ್ಲಿ ಯಾವ ರೀತಿ ಇದು ಬಂತು ಸಂಕ್ರಾಂತಿ ಅನ್ನೋವಂಥದ್ದು, ಸೊ ಯಾಕೆ ಇದನ್ನು ಪರ್ಟಿಕ್ಯುಲರ್ ಆಗಿ ಆಚರಿಸ್ತೀವಿ, ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ನಾನು ಕೊಡ್ತೀನಿ. ಅದರ ಜೊತೆಗೆ ನಿಮಗೆ ಸಂಕ್ರಾಂತಿ ಬಗ್ಗೆ ಏನಾದ್ರು ವಿಷಯಗಳು ಗೊತ್ತಿತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಹಾಗೆ ಇವತ್ತಿನ ದಿನ ಏನೇನೆಲ್ಲ ನಿಮ್ಮ ಸ್ಪೆಷಾಲಿಟಿ ಇದೆ, ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರಾ, ಎಲ್ಲಿಗಾದ್ರೂ ಹೊರಗಡೆ ಹೋಗಿ ಬಂದ್ರಾ, ಹಾಗೆ ವೀಕೆಂಡಲ್ಲೆಲ್ಲ ಏನೇನು ಮಾಡಿದ್ರಿ, ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಖಂಡಿತ ಇವತ್ತು ಮಾತಾಡ್ಬೋದು. ಸಾಕಷ್ಟು ಮಾತಾಡೋಣ ಸಂಕ್ರಾಂತಿ ಬಗ್ಗೆ. ಫಸ್ಟ್ ಮೊದಲ ಕಾಲರ್ ಲೈನ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ವಿನಯ್ ಕುಮಾರ್ ಅವ್ರು, ಹೇಗಿದ್ದೀರಾ? ಆರಾಮ್ ಮೇಡಮ್. ಆರಾಮಿದ್ದೀರಾ? 2 ದಿನ ಏನ್ ಮಾಡಿದ್ರಿ ವೀಕೆಂಡ್ ಅಲ್ಲಿ? ಏನಿಲ್ಲ ಮೇಡಮ್, ರೆಸ್ಟ್ ತಗೊಂಡೆ ಅಷ್ಟೇ. ರೆಸ್ಟ್ ತಗೊಂಡ್ರಿ. ಸೊ ಇವತ್ತು ಸಂಕ್ರಾಂತಿ ಏನಾರು ಪ್ಲಾನ್ಸ್ ಇದೆಯಾ ನಿಮ್ಗೆಲ್ಲಾರು ಹೋಗೋದೇನಾರು? ಮೇಡಮ್ ಇದೆ ಮೇಡಮ್ ಪ್ಲಾನ್. ಓಕೆ, ಹೇಳಿ. ಇದು ಭಗತ್ ಸಿಂಗ್ ನಗರ ಐತಲ್ಲ ಮೇಡಮ್, ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಐತಲ್ಲ, ಭಗತ್ ಸಿಂಗ್ ನಗರ, ಹಾ ಅಲ್ಲಿ ಪಾನಿಪುರಿ ಮಾಡ್ತಾರಲ್ಲ ಮೇಡಮ್, ಅಲ್ಲಿ ಪಕ್ಕದಲ್ಲಿ ಅಯ್ಯಪ್ಪ ಸ್ವಾಮಿ ಇದೆ. ಹಾ. ಇವತ್ತು ಜ್ಯೋತಿ ನೋಡಕ್ ಹೋಗ್ತೀವಿ ಮೇಡಮ್. ಇವಾಗ ಹೋಗ್ತೀರಾ ಹಾ ದೇವಸ್ಥಾನ? ಮೇಡಮ್. ಓಕೆ, ಸೂಪರ್. ಸೊ ಪಾನಿಪುರಿ ಅಂತ ಮೆನ್ಷನ್ ಮಾಡಿದ್ರಿ, ಅಲ್ಲಿ ಹೋಗ್ಬಿಟ್ಟು ಹಂಗೆ ತಿನ್ಕೊಂಡು ಬರ್ತೀರಾ? ಇಲ್ಲ ಮೇಡಮ್, ಈಗ ಚೇಂಜ್ ಮಾಡಿದಾರೆ ಅವರು. ಮೊದ್ಲಿಗೆ ಹೋಗ್ತಿದ್ವಿ, ಚೇಂಜ್ ಮಾಡಿದ್ದಾರೆ. ಸೊ ನೀವು ಹೆಸರು ಹೇಳಿದ್ರೆ ನಿಮಗೆ ತುಂಬಾ ಇಷ್ಟ ಇರ್ಬೇಕಾ ಪಾನಿಪುರಿ? ಹ್ಞೂ ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋ ಪ್ಲಾನ್ ಇದೆ. ಯಾರ ಜೊತೆಗೆ ಹೋಗ್ತಿದ್ದೀರಾ? ನಾನು ಅಮ್ಮ ಮೇಡಮ್. ನೀವು ನಿಮ್ಮ ಹೋಗ್ತಾ ಇದ್ದೀರಾ? ಓಕೆ, Yes, madam. ಸೊ ಚೆನ್ನಾಗಿ ಮಾಡಿ, ಚೆನ್ನಾಗಿ ಹೋಗಿ ಬನ್ನಿ. ಓಕೆನಾ ಮೇಡಮ್? ಮಹಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್. ಇನ್ನೊಂದ್ಸಲ ಹೇಳಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯ. ನಿಮ್ ಫ್ಯಾಮಿಲಿಗೆ, ನಿಮ್ ಟೀಮ್ ಅವರಿಗೆ, ಓಕೆ, ಮತ್ ನಮ್ ಫ್ಯಾಮಿಲಿ ಅವ್ರಿಗೆ ವಿಶ್ ಹ್ಯಾಪಿ ಸಂಕ್ರಾಂತಿ. ಓಕೆ. ಸೊ ಟಿ ನೋಡ್ತಾರೆ ಎಲ್ರಿಗೂ ಕೂಡ, ಹಾಗೆ ಎಲ್ರಿಗೂ ಇನ್ ಜನರಲ್. ಸೊ ನಿಮ್ ಕಡೆಯಿಂದ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಓಕೆನಾ ಮೇಡಮ್? ಇನ್ನೊಂದ್ ಹೇಳ್ತೀನಿ, ಹಾ ಇವಾಗೆಲ್ಲ ಕನ್ನಡ ಯೂಸ್ ಮಾಡ್ಬೇಕಂತೆ. ಇಲ್ಲಿ ಫಂಕ್ಷನ್ ಮಾಡಿದ್ವಿ ಮೊನ್ನೆ ನಮ್ ಫ್ರೆಂಡ್ ಇಂದು, ಹಾ ಅದಕ್ಕೆ ಎಲ್ಲ ಕನ್ನಡ ಮಾತಾಡ್ಬೇಕಂತ ಇಂಗ್ಲಿಷ್ ಜಾಸ್ತಿ ಮಾತಾಡ್ಬೇಕಂತೆ ಹೌದು ಹೇಳಿದ್ರು. ಹೌದು, ಹೇಳಿದ್ರ ನಿಮ್ಗೂನು? ನಮಗೂ ಹೇಳಿದ್ರು. ಸೊ ನಿಮ್ ಕೆಲವೊಂದು ಶಬ್ದಗಳಿಗೆಲ್ಲ ಕನ್ನಡ ಅರ್ಥ ಗೊತ್ತಿದ್ಯಾ? ಇಲ್ಲ ಮೇಡಮ್, ಅಷ್ಟು ಗೊತ್ತಿಲ್ಲ. ಈಗ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಮೇಡಮ್, ಡೈಲಿ ಮಾಡ್ತಾ ಇದ್ದೀರಾ? ಹೊಸ ಹೊಸ ಶಬ್ದಗಳನ್ನ ಕಲ್ತ್ಕೋತಾ ಇದ್ದೀರಾ ಕನ್ನಡದಲ್ಲಿ? ಹಾ ಮೇಡಮ್. ಸೊ ಒಂದೆರಡು ಕಲ್ತ್ಕೊಂಡ್ರದ್ ಹೇಳ್ಬೋದಾ ನೀವು? ಟ್ರೈ ಮಾಡ್ಬೋದು ಮೇಡಮ್, ಸರಿಯಾಗಿ ಮಾಡ್ಬೋದು. ಹೇಳಿ. ಸರಿ ಮಾಡ್ಬೋದು ಮೇಡಮ್, ಬರುತ್ತೆ ಹಂಗಂದ್ರೆ ಕನ್ನಡ ಮಾಡಿದ್ರೆ. ನೀವು ಕಲಿತಾ ಇರ್ತೀರಲ್ಲ ಕನ್ನಡ ಶಬ್ದಗಳ, ಇಂಗ್ಲಿಷ್ ಶಬ್ದಗಳೆಲ್ಲ, ಅದನ್ನೆಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ನಮ್ಮ ಜೊತೆ ಹಂಚ್ಕೊಳ್ಳಿ. ಓಕೆ, ಏನೆಲ್ಲ ಕಲ್ತಿದ್ದೀರಾ ಅಂತ? ಓಕೆ ಮೇಡಮ್. ಓಕೆ, ಓಕೆ, ಸೂಪರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀರಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್. ಎಸ್, ವಿನಯ್ ಕುಮಾರ್ ಅವರು ಕರೆ ಮಾಡಿದ್ರು. ಎಲ್ಲೆಡೆ ಕನ್ನಡವನ್ನ ಜಾಸ್ತಿ ಮಾತಾಡಬೇಕು ಅಂತ ನಾವೆಲ್ಲ ಅನ್ಕೋತಾ ಇದೀವಿ. ಸೊ ಕೆಲವೊಂದು ಕಡೆ ನಮಗೆಲ್ಲ ಒಂದು ರೂಢಿಯಾಗಿ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಇಂಗ್ಲಿಷ್ ಶಬ್ದಗಳನ್ನ ಜಾಸ್ತಿ ಉಪಯೋಗಿಸ್ತಾ ಇರ್ತೀವಿ. ಮಧ್ಯಕ್ಕೆ ಮಾತಾಡ್ತಾ ಒಂದು ಇಂಗ್ಲಿಷ್ ವರ್ಡ್ ಹಂಗೆ ಬಂದ್ಬಿಟ್ಟಿರುತ್ತೆ. ಕೆಲವೊಂದು ಶಬ್ದಗಳಿಗಂತೂ ನಮ್ಗೆ ಅರ್ಥನೇ ಗೊತ್ತಿರಲ್ಲ ಕನ್ನಡದಲ್ಲಿ ಏನಂತಾರೆ ಅಂತ. ಅಷ್ಟು ನಮ್ಗೆ ಆಡು ಭಾಷೆ ಆಗೋಗ್ಬಿಟ್ಟಿದೆ ಇಂಗ್ಲಿಷ್ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ನಾನು ನಿಧಾನವಾಗಿ ಒಂದೊಂದೇ ಶಬ್ದನ ಕಲಿತಾ ಬಂದ್ವಿ ಅಂದ್ರೆ ತುಂಬಾ ಚೆನ್ನಾಗಿ ಕನ್ನಡವನ್ನ ಸರಾಗವಾಗಿ ಮಾತಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವ್ರು, ಹೇಗಿದ್ದೀರಾ? ಹೇಗಿತ್ತು ನಿಮ್ಮ ವೀಕೆಂಡ್? 2 ದಿನ ಏನೇನು ಮಾಡಿದ್ರಿ? ವೀಕೆಂಡ್ ಅಲ್ಲಿ ಏನು ಮಾಡಿಲ್ಲ ಮೇಡಮ್. ಏನು ಮಾಡಿಲ್ಲ? ಪೊಂಗಲ್ ಮಾಡಿದ್ವಿ ಅಷ್ಟೇ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಸಂಕ್ರಾಂತಿ ಇತ್ತು. ಓಕೆ, ಯಾವ ಥರ ಸ್ವೀಟ್ಸ್ ಮಾಡಿದ್ರಿ? ಪೊಂಗಲ್ ಪೊಂಗಲ್ ಮಾಡಿದ್ರಿ. ಹೇಗೆ ಮಾಡೋದು ಅದನ್ನ? ಹೆಸರು ಬೇಳೆ, ಅನ್ನ ಬೇಯಿಸಿ ಅದಕ್ಕೆ ತುಪ್ಪ, ಬೆಲ್ಲ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ ವಾವ್, ಹಾ. ಇಟ್ಟು, ಆಮೇಲೆ ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಆಮೇಲಿಂದ ರೊಟ್ಟಿ, ಪಲ್ಯ, ಅವರೆಕಾಳು ಪಲ್ಯ. ಹಾಂ, ಸೂಪರ್. ಬಾಯಲ್ಲಿ ನಿಂತು ಬರ್ತಾ ಇದೆ ಸ್ವೀಟ್ ಪೊಂಗಲ್. ಕೇಳಿ ರೆಸಿಪಿನ. ಸೊ ನಮ್ಗೆ ಯಾವಾಗ ಕಳ್ಸ್ಕೊಡ್ತೀರಾ ಮಂಜುಳಾ ಅವರೇ? ಬರ್ರಿ ನಮ್ಮೂರಿಗೆ. ಸೊ ಬರೀ ಸ್ವೀಟ್ ಪೊಂಗಲ, ಮತ್ತೇನೋ ಸ್ಪೆಷಲ್ ಮಾಡ್ತೀರಾ ನೀವು ಚೆನ್ನಾಗಿರೋದು ಸ್ವೀಟ್? ಸ್ವೀಟ್ ಅಂದ್ರೆ ಮಾಡ್ತೀನಿ ಮೇಡಮ್.
ಯಾವ ತರ ಮಾಡ್ತೀರಾ? ಕಜ್ಜಾಯ ಮಾಡ್ತೀವಿ, ವಾವ್, ಓಕೆ. ಬಾದಾಮಿ ಪೂರಿ, ಬಾದುಷಾ ಎಲ್ಲ ಮಾಡ್ತೀವಿ. ಸೊ ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ತಿರ್ತಾರೆ, ಟ್ರೈ ಮಾಡ್ತಿರ್ತಾರೆ ಹೊಸ ರುಚಿ ಏನಾದ್ರು ನೀವು ಮಾಡ್ಬೇಕಂತ? ಮಾಡ್ತಿರ್ತೀವಿ ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಸೊ ಇವತ್ತಿನ ದಿನದ ನಿಮ್ಮ ಪ್ಲಾನ್ ಏನು? ಏನೇನ್ ಮಾಡ್ಬೇಕಂತ ಇದ್ರಿ, ಏನೇನ್ ಮಾಡಿದ್ರಿ? ಏನೂ ಇಲ್ಲ ಮೇಡಮ್, ಸಂಕ್ರಾಂತಿ ಪ್ರಯುಕ್ತ ರೊಟ್ಟಿ ಪಲ್ಯ ರೈಸ್ ಊಟ ಮಾಡಿದ್ವಿ ಅಷ್ಟೇ. ನಾವು ಯೂಶಲಿ ಸೆಲೆಬ್ರೇಷನ್ ಏನ್ ಮಾಡಲ್ಲ ಸಂಕ್ರಾಂತಿ ಹಬ್ಬ. ಓಕೆ. ಒಟ್ನಲ್ಲಿ ಎಲ್ಲಾರು ಮಾಡ್ತಾರಲ್ಲ, ನಾವೇನು ಸುಮ್ನೆ ನಮ್ಮ ಮನೇಲಿ ಮಕ್ಳು ಇಲ್ಲಲ್ಲ, ಚಿಕ್ಕ ಮಕ್ಳು ಇದ್ರೆ ಚೆನ್ನಾಗಿ ಎಳ್ಳು ಬೆಲ್ಲ ಬೀರ್ಲಿಕ್ಕೆ ಅದಕ್ಕೆ ನಮ್ಮ ಮಕ್ಳು ದೊಡ್ಡರಾದ್ಮೇಲಿಂದ ಮಾಡೇ ಇಲ್ಲ ನಾವು. ಮುಂಚೆ ಎಲ್ಲ ಯಾವ ರೀತಿ ಆಚರಿಸ್ತಾ ಇದ್ರಿ ನೀವು ಸಂಕ್ರಾಂತಿನ? ನಿಮ್ಗೆ ನೆನಪಿರೋ ತರ ಏನಾದ್ರು ಮೆಮರೀಸ್ ಇದೆಯಾ? ಸಂಕ್ರಾಂತಿ ಅಂದ್ರೆ ಅದೇ ಎಳ್ಳು ಬೆಲ್ಲ ಸಕ್ಕರೆ ಅಚ್ಚು, ಅದನ್ನೆಲ್ಲ ಕಬ್ಬು ಕೊಡೋದು, ಎಳ್ಳು ಬೆಲ್ಲ ಬೀರೋದು, ಆಮೇಲೆ ಹೊಸ ಬಟ್ಟೆ ಹಾಕೋಣದು. ಓಕೆ. ಅಷ್ಟೇ. ಮನೇಲಿ ಎಳ್ಳು ಬೆಲ್ಲ ಮಾಡೋದು, ಪೊಂಗಲ್ ಮಾಡೋದು, ರೊಟ್ಟಿ ಮಾಡೋದು, ಎಲ್ಲರೂ ಆಚೆ ಹೋಗೋದು. ಮುಂಚೆ ಹೋಗ್ತಿದ್ವಿ, ಇಲ್ಲಿ ಹಾರ ಜಾತ್ರೆ ಅಂತ ಇತ್ತಲ್ಲ ರೇವದಲ್ಲಿ, ಅಲ್ಲಿ ಅಥವಾ ಇನ್ ಬೇರೆ ಎಲ್ಲಾರು ಪಿಕ್ನಿಕ್ ಸ್ಪಾಟಿಗೆ ಹೋಗ್ತಿದ್ವಿ. ಇವಾಗ ಒಂದ್ 2 ವರ್ಷ ಹೋಗಿಲ್ಲ. ಓಕೆ. ಸೊ ಸಂಕ್ರಾಂತಿ ವಿಶೇಷತೆ ಏನಾರ ಗೊತ್ತಿದ್ಯಾ ನಿಮ್ಗೆ? ಭೋಗಿ ಹಬ್ಬ ಅಂತ ಮಾಡ್ತಾರೆ ಸಂಕ್ರಾಂತಿ ಟೈಮಲ್ಲಿ, ಸಾಕಷ್ಟು ತರದೊಂದು ರಿಚುವಲ್ಸ್ ಎಲ್ಲ ಮಾಡ್ತಿರ್ತಾರೆ. ಸಂಕ್ರಾಂತಿ ಅಂದ್ರೆ ಅಲ್ಲಿ ಸುಗ್ಗಿ ಮಾಡ್ತಾರೆ, ಸುಗ್ಗಿ ಹಬ್ಬ ಅಂತ ಹೇಳ್ಬಿಟ್ಟು ಬೆಳೆ ಬಂದಿರೋದ್ನೆಲ್ಲ ರಾಶಿ ಹಾಕ್ಬಿಟ್ಟು ರಾಶಿ ಪೂಜೆ ಮಾಡ್ತಾರೆ. ಮತ್ತೆ ಎತ್ತುಗಳಿಗೆ 2 ಎತ್ತಿನ ಕೊಂಬಗಿರುತ್ತಲ್ಲ, ಒಂದು ಉತ್ತರ ಒಂದು ದಕ್ಷಿಣಾಯನ ಒಂದು ಉತ್ತರಾಯಣ ಅಂತ ಅಲಂಕಾರ ಮಾಡಿ ಗೋಪೂಜೆ ಮಾಡ್ತಾರೆ. ಆಮೇಲಿಂದ ಇದು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಎಂಟ್ರಿ ಆಗೋ ಕಾಲ, ಇದು ಸಂಕ್ರಮಣ ಕಾಲ. ಸೂರ್ಯ ಮಕರ ರಾಶಿ ಪ್ರವೇಶ ಮಾಡೋದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪದಾರ್ಪಣೆ ಮಾಡ್ತಕ್ಕಂಥ ಸಮಯ. ಆಮೇಲೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆಲ್ಲ ಜ್ಯೋತಿ ದರ್ಶನ ಆಗೋದು, ಮಕರ ಜ್ಯೋತಿ. ಟಿವಿ ನೋಡಿದ್ರ ನೀವು? ನೆನ್ನೆ ಕಾಣಿಸ್ತು ಅಂತ ಹೇಳ್ತಾ ಇದ್ರು ಮಕರ ಜ್ಯೋತಿ. ಹೌದಾ? ಓಕೆ. ಸೊ ಹೇಳಿ, ಯಾವ್ದಾದ್ರು ಹಾಡು ಹೇಳ್ತೀರಾ ನೀವು ಸಂಕ್ರಾಂತಿಗೆ ಸ್ಪೆಷಲ್ ಆಗಿ? ಮೇಡಮ್ ಹೇಳ್ತೀನಿ. ಸಂಕ್ರಾಂತಿ ಮನಸ್ಸಲ್ಲಿ ಎಳ್ಳು ಬೆಲ್ಲ ಬೇರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಎಲ್ಲಿ ಹೇರುತ್ತಿದೆ ನನ್ನ ತನ್ನ ಹಂಗುಗಳು. ಸಂಕ್ರಾಂತಿ ಸಂತೂರ ತರತು, ಮನಸ್ಸಲ್ಲಿ ಮನಸ್ಸು ಬಿಟ್ಟ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಹಾಡನ್ನ ಹೇಳಿದಕ್ಕೆ. ಹೀಗೆ ಕರೆ ಮಾಡ್ತಾರೆ ಮಂಜುಳಾ ಅವ್ರು. ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು ನಿಮ್ಮ ಕಡೆಯಿಂದ? ಓಕೆ. ಸೊ ನಿಮಗೆ ಶುಭ ಸಂಜೆ, ಹಾಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತೀರಿ ಮಂಜುಳಾ ಅವರೇ. ಶುಭ ಸಂಜೆ. ಬಾಯ್. ಎಸ್, ಮಂಜುಳಾ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿರೋ ಒಂದು ಪಾಯಿಂಟ್ ಸೂಪರ್ ಆಗಿತ್ತು. ಸೊ ಏನಪ್ಪ ಅಂತಂದರೆ, ಯಾವಾಗ ಆಚರಿಸ್ತೀವಿ ಈ ಒಂದು ಹಬ್ಬವನ್ನು ಅಂತಂದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಆಚರಿಸ್ತೀವಿ. ಸೊ ಏನಪ್ಪ ಉತ್ತರಾಯಣ ಪುಣ್ಯಕಾಲ ಅಂತ ನೀವೆಲ್ಲ ಕಥೆಗಳನ್ನು ಕೇಳೋವಂಥ ಸಮಯದಲ್ಲಿ ಮಹಾಭಾರತ ಕಥೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಸೊ ಏನು ಪ್ರಸಂಗ ಅದು ಅಂತಂದರೆ, ಭೀಷ್ಮಾಚಾರ್ಯರು ಅಂದರೆ ಅವ್ರಿಗೆ ಒಂದು ವರ ಇರುತ್ತೆ. ಯಾವ ರೀತಿ ಅಂತಂದರೆ ಇಚ್ಛಾಮರಣ ಅಂತ. ಅಂದರೆ ಅವ್ರು ಯಾವಾಗ ಬೇಕೋ ಆವಾಗ ಅವರು ಸಾವನ್ನ ತಗೊಳ್ಬೋದು, ಅಂದರೆ ಯಾವಾಗ ಬೇಕೋ ಅವ್ರಿಗೆ ಸಾಯ್ಬೋದು. ಸೊ ಆ ರೀತಿ ಒಂದು ವರ ಸಿಕ್ಕಿರುತ್ತೆ ಅವ್ರಿಗೆ. ಸೊ ಈ ವರವನ್ನು ಅವ್ರು ಯಾವ ರೀತಿ ಉಪಯೋಗಿಸ್ಕೋತಾರೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಥರ ಸೊ ಯುದ್ಧ ನಡೆಯುತ್ತೆ, ಮಹಾಭಾರತ ಯುದ್ಧ. ಸೊ ಮಹಾಭಾರತ ಯುದ್ಧ ನಡೆದಾಗ ಅವರು ಪೂರ್ತಿ ಬಾಣಗಳಿಂದ ತುಂಬೋಗ್ಬಿಟ್ಟಿರ್ತಾರೆ. ಸೊ ಶರಶೈ ಅಂತ ಕರೀತಾರೆ ಅದಕ್ಕೆ, ಅಂದರೆ ಬಾಣಗಳೆಲ್ಲ ಅವ್ರ ಮೈ ಮೇಲೆಲ್ಲ ಇರುತ್ತೆ. ಸೊ ಅದರಲ್ಲಿ ಅವ್ರು ಮಲಗಿರ್ತಾರೆ. ಸೊ ಮಹಾಭಾರತ ಯುದ್ಧ ಎಲ್ಲ ಮುಗಿದ್ಮೇಲೆ ಅವ್ರ ಒಂದು ಇಚ್ಛೆ ಏನಿರುತ್ತಪ್ಪ ಅಂತಂದರೆ, ನಾನು ಯಾವಾಗ ಸಾಯ್ಬೇಕು, ಅವರಿಗೆಲ್ಲ ವರ ಇರುತ್ತೆ ಅಂತ ನಾನು ಹೇಳಿದೆ. ಅಂದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾನು ಸಾಯ್ಬೇಕು ಅಂತ ಅವ್ರು ವರ ತಗೋತಾರೆ. ಯಾಕಂದರೆ ಇಚ್ಛಾಮರಣ ಅವ್ರಿಗೆ ಇರುತ್ತೆ ವರ ಅಂತಂದರೆ, ಯಾವಾಗ ಬೇಕೋ ಅವ್ರಿಗೆ ಸಾಯ್ಬೋದು ಅಂತ ಇರುತ್ತೆ. ಸೊ ಅವ್ರು ಈ ಸಮಯವನ್ನು ಅವರೇ ಆಯ್ಕೆ ಮಾಡ್ಕೋತಾರೆ, ಉತ್ತರಾಯಣ ಪುಣ್ಯಕಾಲ. ಸೊ ಯಾಕೆ ಈ ಟೈಮ್ನ ಆಯ್ಕೆ ಮಾಡ್ಕೋತಾರಪ್ಪ ಅಂತಂದರೆ, ಸೊ ಈ ಸಮಯದಲ್ಲಿ ತೀರ್ಕೊಂಡ್ರೆ ಡೈರೆಕ್ಟಾಗಿ ಸ್ವರ್ಗ ಹೋಗ್ತಾರೆ ಅನ್ನುವಂಥದ್ದು ನಮ್ಮ ಒಂದು ಪ್ರತೀತಿಯಲ್ಲಿದೆ. ಸೊ ಹಾಗಾಗಿ ಅವರು ಕೂಡ ಕೇಳ್ಕೊಳ್ತಾರೆ, ನಾನು ಉತ್ತರಾಯಣ ಪುಣ್ಯಕಾಲದಲ್ಲಿ ನನ್ನ ಕೊನೆ ಉಸಿರನ್ನ ತಗೋಬೇಕು ಅಂತ. ಸೊ ಶರಶೈಯಲ್ಲಿ ಅವ್ರು ಕೊನೆ ಉಸಿರನ್ನ ತಗೋತಾರೆ. ಸೊ ಇದು ಒಂದು ಪ್ರತೀತಿ ಅಂತಲೇ ಹೇಳ್ಬೋದು ಉತ್ತರಾಯಣ ಪುಣ್ಯಕಾಲದ್ದು. ಇನ್ನು ಸಾಕಷ್ಟು ಈ ರೀತಿಯೆಲ್ಲ ಹೊಸ ಹೊಸ ಇನ್ಫಾರ್ಮೇಷನ್ಸ್ ಇದೆ, ಅದೆಲ್ಲ ನಿಮಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ಸೇ, ಬಟ್ ಸ್ವಲ್ಪ ಬ್ರಷ್ ಅಪ್ ಮಾಡುವಂಥ ಇನ್ಫಾರ್ಮೇಷನ್ಸ್ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಏನಾದ್ರು ಹೊಸ ಹೊಸ ಇನ್ಫಾರ್ಮೇಷನ್ಸ್ ಗೊತ್ತಿತ್ತು ಅಂದರೆ, ಏನಾದ್ರು ನೋಟ್ಸ್ ಗೊತ್ತಿತ್ತು ಅಂತಂದರೆ, ಏನಾದ್ರು ಕಥೆಗಳು ಗೊತ್ತಿತ್ತು ಅಂದರೆ
ಅಂದರೆ ಪ್ರಸಂಗಗಳು ಗೊತ್ತಿತ್ತು ಅಂದರೆ ಖಂಡಿತ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಮಕರ ಸಂಕ್ರಾಂತಿನ ಯಾಕೆ ಆಚರಿಸ್ತೀವಿ, ಇನ್ನು ಎಷ್ಟೆಲ್ಲ ಹೆಸರುಗಳಿದೆ, ಸೊ ನಿಮ್ಮ ಕಡೆ ಏನೇನೆಲ್ಲ ಮಾಡ್ತೀರಾ, ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರಿಚುವಲ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪ್ರದೇಶದಲ್ಲಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಕೂಡ ನೀವು ಖಂಡಿತ ಮಾತಾಡಬಹುದು. ಹಾಗೆ ಮಕರ ಸಂಕ್ರಾಂತಿಗೆ ಯಾರಿಗಾರು ವಿಶಸ್ ತಿಳಿಸ್ಬೇಕು ಅಂತಿದ್ರೆ ಅದಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಎಸ್, ಕರೆ ಮಾಡಿದಾಗ ದಯವಿಟ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಹಾಗೆ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಕೆಲವೊಂದ್ಸಲ ಲೌಡ್ ಸ್ಪೀಕರ್ ಆನ್ ಆಗಿರುತ್ತೆ, ಇಲ್ಲ ಟಿವಿ ನೋಡ್ಕೊಂಡು ಮಾತಾಡ್ತಿರ್ತೀರಾ. ಸೊ ಟಿವಿ ನೋಡ್ಕೊಂಡು ಮಾತಾಡೋ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸೊ ಟಿವಿಲಿ ಒಂದು ಸ್ವಲ್ಪ ಲೇಟಾಗಿ ಕೇಳಿಸುತ್ತೆ. ಸೊ ನೀವು ಅದನ್ನು ನೋಡ್ಕೊಂಡು ಮಾತಾಡುವಾಗ ನಿಮಗೂ ಕರೆಕ್ಟಾಗಿ ಮಾತಾಡೋಕ್ಕಾಗಲ್ಲ. ಸೊ ಆ ರೀತಿ ಎಲ್ಲ ಆಗೋದು ಬೇಡ. ನೀವು ಕೂಡ ಆರಾಮಾಗಿ ಮಾತಾಡಬೇಕು ಅಂದರೆ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಸೊ ಎಸ್, ಇವತ್ತು ಸಂಕ್ರಾಂತಿ ಬಗ್ಗೆ ಮಾತಾಡ್ತಿರೋದ್ರಿಂದ ಸೊ ನಿಮ್ಮ ಸಂಕ್ರಾಂತಿ ಹೇಗೆ ನಡೀತಾ ಇದೆ, ಏನೇನೆಲ್ಲ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ. ಯೂಶಲಿ ಏನು ಮಾಡ್ತೀವಪ್ಪ ನಾವಂದರೆ, ಎಕ್ಸ್ಪೆಷಲಿ ಹಳ್ಳಿ ಸೈಡಲ್ಲಿ ಹೊಲ ಎಲ್ಲ ಚೆನ್ನಾಗಿರೋ ಅಂಥವ್ರು ಏನು ಮಾಡ್ತಾರೆ ಅಂದರೆ, ಚೆನ್ನಾಗಿ ಬುತ್ತಿ ಕಟ್ಕೊಂಡು ಇವತ್ತು ಫುಲ್ ಇಡೀ ಫ್ಯಾಮಿಲಿ ಒಳ್ಳೆ ಟ್ರಿಪ್ ಥರ ಪಿಕ್ನಿಕ್ ಥರ ಹೋಗಿರ್ತಾರೆ ಎಲ್ಲ ಕಡೆಗೂ. ಅವ್ರ ಹೊಲದಲ್ಲಿ ಎಕ್ಸ್ಪೆಷಲಿ ಸೊ ರೊಟ್ಟಿ ಬುತ್ತಿ ಎಲ್ಲ ಕಟ್ಕೊಂಡು ಫುಲ್ ಫ್ಯಾಮಿಲಿ ಪೂರ್ತಿ ಜೊತೆ ಕುತ್ಕೊಂಡು ತಿಂತಾ ಇರ್ತಾರೆ. ಸೊ ನಿಮ್ಗೇನೇನ ಪ್ಲ್ಯಾನ್ಸ್ಗಳಿತ್ತು, ನೀವು ಏನೇನು ಮಾಡಿದ್ರಿ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಅನ್ನೋಂಥ ವಿಷಯದ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು. ಇನ್ನು ಸಾಕಷ್ಟು ಮಾತಾಡೋಣ ಸಂಕ್ರಾಂತಿ ಬಗ್ಗೆ, ಹಾಗೆ ಎಲ್ಲ ಸಂಕ್ರಾಂತಿ ಹೇಗೆ ನಡೀತದೆ ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಎಸ್, ಇವತ್ತು ಮಕರ ಸಂಕ್ರಾಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ಲ್ಯಾನ್ಸ್ ಏನೇನಿದೆ, ಎಲ್ಲಿಗಾದ್ರೂ ಹೋಗಿ ಬಂದಿದ್ದೀರಾ ಅಂತಂದರೆ ಸೊ ಎಲ್ಲಿಗೆ ಹೋಗಿ ಬಂದ್ರಿ, ಸೊ ನಿಮ್ಮ ಫ್ಯಾಮಿಲಿ ಟೈಮ್ ಹೇಗಿತ್ತು, ಹಾಗೆ ಮಕರ ಸಂಕ್ರಾಂತಿನ ನೀವು ಹೇಗೆ ಆಚರಿಸ್ತೀರಾ, ಅದರ ಜೊತೆಗೆ ನಿಮಗೆ ಮೆಮರೀಸ್ ಏನಾದ್ರು ಇದೆಯಾ, ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿ ಮಕರ ಸಂಕ್ರಾಂತಿ ಹೀಗೆ ಮಾಡ್ತಾ ಇದ್ವಿ, ಸೊ ಇಲ್ಲಿಗೆಲ್ಲ ಹೋಗ್ತಾ ಇದ್ವಿ, ಸೊ ಇದೆಲ್ಲ ಮಾಡಿದ್ದೀವಿ ಅಂತ ನೆನಪಿದ್ರೆ ಅದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ಬೋದು. ಹಾಗೆ ಮೊದಲ ಬಾರಿಗೆ ಕೇಳಿಸ್ಕೊಂಡಾಗ ಮಕರ ಸಂಕ್ರಾಂತಿ ಅಂತ ಹೆಸರು ಕೇಳಿದ್ರೆ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ. ಯೂಶಲಿ ಏನಾಗುತ್ತೆ ಅಂತ ಕಬ್ಬುಗಳು ನೆನಪಾಗುತ್ತೆ ನಮಗೆ, ಇಲ್ಲಾಂದ್ರೆ ಜೊತೆಗೆ ಎಳ್ಳು ಬೆಲ್ಲ ನೆನಪಾಗುತ್ತೆ. ಸೊ ನಿಮಗೆ ಏನ್ ನೆನಪಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಇವತ್ತು ಕ್ವೆಶನ್ಸ್ ಕೇಳ್ತೀನಿ, ನೋಡೋಣ ಯಾರೆಲ್ಲ ಇನ್ನೇನು ಆನ್ಸರ್ ಮಾಡ್ತಾರೆ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಾನ್ ಮೇನಕಾ. ನಮಸ್ತೆ ಮೇನಕಾ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ಓಕೆ, ಸೂಪರ್, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ 2 ದಿನ ವೀಕೆಂಡ್ ಇತ್ತು, ಏನೇನೆಲ್ಲ ಮಾಡಿದ್ರಿ? ಚೆನ್ನಾಗಿತ್ತು. ಏನ್ ನಾರ್ಮಲ್ ಸ್ಕೂಲಿಗೆ ಹೋಗಿ ಬರ್ತಿದ್ವಿ ಆ ತರ ಹೋಗಿದ್ವಿ. ಇವತ್ತು ಹಾಲಿಡೇ ಕೊಟ್ಟಿದ್ರು. ಹಾ, ಹಾ, ಸೊ ಯಾಕೆ ರಜಾ ಕೊಟ್ಟಿದ್ರಿ ಇವತ್ತು? ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬ. ಸೊ ನೀವ್ ಏನ್ ಮಾಡಿದ್ರಿ ಸಂಕ್ರಾಂತಿಗೆ? ನಾವು ಎಲ್ಲ ಮನೇಲಿದ್ವಿ, ಹಂಗೆ ಗ್ಲಾಸ್ ಹೌಸಿಗೆ ಹೋಗಿ ಬಂದಿದ್ವಿ. ಗ್ಲಾಸ್ ಹೌಸಿಗೆ ಹೋಗಿ ಬಂದ್ರಿ, ಸೂಪರ್, ಹೇಗಿತ್ತು? ಸೂಪರ್ ಆಗಿತ್ತು, ರಶ್ ಇತ್ತು ಸ್ವಲ್ಪ. ಹಾ, ಓಕೆ. ಹಾ, ಏನೇನು ನೋಡಿದ್ರಿ, ಅಂದ್ರೆ ಸ್ಪೆಷಲ್ ಆಗಿ ಏನೋ ಡೆಕೋರೇಟ್ ಏನೋ ಮಾಡಿದಾರ ಅಲ್ಲಿ? ಹಾ, ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು, ಅಂದ್ರೆ ಹೂ ಹಾಕಿದ್ರು ಅಷ್ಟೇ. ಸ್ಪೆಷಲ್ ಆಗಿ ಏನಾದ್ರು ಡೆಕೋರೇಟ್ ಮಾಡಿದಾರಾ? ಹಲೋ, ಸಂಕ್ರಾಂತಿಗೆ ಏನಾದ್ರು ವಿಶೇಷವಾಗಿ ಡೆಕೋರೇಟ್ ಮಾಡಿದಾರ ಅಲ್ಲಿ? ಸಂಕ್ರಾಂತಿ ಹಂಗೇನ್ ಮಾಡಿರಲಿಲ್ಲ. ಒಟ್ಟು ಜನರಲ್ ಆಗಿ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ? ಹಾ, ಚೆನ್ನಾಗಿತ್ತು. ಸೊ ಯಾವಾಗ ಹೋದ್ರಿ? ಇವತ್ತು ಹೋದ್ರಾ, ನಿನ್ನೆ ಹೋದ್ರಾ? ಇವತ್ತು ಹೋಗಿ ಬಂದ್ರಿ. ಹೌದು. ಹಾಗಾದ್ರೆ ಚೆನ್ನಾಗಿತ್ತು ನಿಮ್ಮ ಸಂಕ್ರಾಂತಿ. ಹೊರಗಡೆ ಯಾರ ಜೊತೆಗೆ ಹೋಗಿದ್ರಿ? ನಮ್ಮ ಆಂಟಿ, ನಮ್ಮಮ್ಮ, ನಮ್ಮ ಅಕ್ಕ ತಂಗಿ ಹೋಗಿದ್ದೆ. ಇಷ್ಟು ಜನ ಹೋಗಿದ್ರಿ, ಎಂಜಾಯ್ ಮಾಡಿದ್ರಿ ಹಂಗಂದ್ರೆ ಇವತ್ತು? ಹಾ. ಊಟ ಏನ್ ಮಾಡಿದ್ರಿ ಇವತ್ತು? ತಗೊಂಡ್ ಹೋಗಿದ್ರಾ ಊಟ ಅಲ್ಲಿಗೆ? ಹಲೋ. ಓಕೆ, ಹೇಳಿ. ಹಾಗಾದ್ರೆ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಯಾರಿಗೂ ಇಲ್ಲ, ಹ್ಯಾಪಿ ಸಂಕ್ರಾಂತಿ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಯಾವ್ದಾರ ಹಾಡು ಹೇಳ್ತೀರಾ ಇವತ್ತು? ಹಾಡು ಇಲ್ಲ. ಓಕೆ, ಸರ್, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾರೆ ಮೆನ್ಕಾ ಅವರೇ, ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಥ್ಯಾಂಕ್ ಯು, ಬಾಯ್ ಬಾಯ್. ಸರ್, ಮೇನಕ ಅವ್ರು ಯಾವಾಗಲೂ ಕೂಡ ತುಂಬ ಸೂಪರಾಗಿ ಮಾತಾಡ್ತಾರೆ. ಸೊ ಇವತ್ತು ಅವ್ರು ಹೊರಗಡೆ ಹೋಗಿ ಬಂದಿದ್ವಿ ಅಂತ ಹೇಳ್ತಾ ಇದ್ರು. ಸೊ ಯೂಶಲಿ ಮಕರ ಸಂಕ್ರಾಂತಿಗೆ ಎಲ್ಲಿಗಾದ್ರೂ ಹೋಗಿ ಬರ್ತೀವಿ, ಚಿಕ್ಕ ಪಿಕ್ನಿಕ್ ಆಗಿರ್ಬೋದು, ಎಲ್ಲೋ ಒಂದು ಸ್ಪಾಟಿಗೆ ಆಗಿರ್ಬೋದು ಹೋಗಿ ಬರ್ತಿರ್ತೀವಿ. ಆದರೂ ಕೂಡ ಇವತ್ತು ರಶ್ ತುಂಬ ಇರುತ್ತೆ, ತುಂಬ ಕಡೆ ಎಲ್ಲ ಸ್ಪಾಟ್ಸ್ಗಳು ಫಿಲ್ ಆಗಿರುತ್ತೆ ಅಂತ ಕೆಲವರು ಹೋಗೋದೇ ಇಲ್ಲ ಇವತ್ತು. ಸೊ ಮನೇಲಿರೋಣ ಬಿಡು, ಮತ್ತೆ ಯಾಕೆ ಎಷ್ಟು ರಶಲ್ಲಿ ಎಲ್ಲಿ ಹೋಗೋದು ಅಂತ ಕೂಡ ಹೇಳ್ತಾರೆ. ಸೊ ನೀವು ಯಾವ ಥರ ಹೊರಗಡೆ ಹೋಗಿ ಬಂದ್ರಾ ಅಥವಾ ರಶ್ ಇರುತ್ತೆ ಅಂತ ಸುಮ್ಮನೆ ಆದ್ರಾ? ಸೊ ಅದ್ರ ಬಗ್ಗೆ ಕೂಡ ಖಂಡಿತ ನೀವು ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು?
ಕರೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಕರೆ ಮಾಡಿದಾಗ ಫುಲ್ ಎಕ್ಸೈಟ್ಮೆಂಟಲ್ಲಿ ಕರೆ ಮಾಡಿರ್ತೀರಾ. ಸೊ ಟಿ ವಿ ವಾಲ್ಯೂಮ್ ತುಂಬ ಜಾಸ್ತಿ ಇರುತ್ತೆ, ಅದ್ರ ಎದುರಿಗೆ ನಿಂತ್ಕೊಂಡು ಮಾತಾಡ್ತಿರ್ತೀರಾ. ಸೊ ಬ್ಯಾಕ್ಗ್ರೌಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇರುತ್ತೆ, ರಿಪೀಟ್ ಕೇಳಿಸ್ತಾ ಇರುತ್ತೆ ನಮ್ಮ ವಾಯ್ಸ್ ನಮಗೇನೆ. ಆ ರೀತಿ ಎಲ್ಲ ಆಗೋದು ಬೇಡ. ನೀವು ಕೂಡ ಆರಾಮಾಗಿ ಮಾತಾಡಬೇಕು ಅಂದರೆ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಅಸಮ್ಮ ಅಂತ, ಒಳಸಿರ್ಗೇರಿ. ಹೇಗಿದ್ದೀರಾ ಆಫ್ಟರ್ ಲಾಂಗ್ ಟೈಮ್? ಚೆನ್ನಾಗಿದ್ದೀವಿ, ನೀವ್ ಚೆನ್ನಾಗಿದ್ದೀರಿ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸಂಕ್ರಾಂತಿಯ ಶುಭಾಶಯಗಳು ನಿಮಗೂ ಮೇಡಮ್. ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸರ್, ನಿಮ್ಮ ಸಂಕ್ರಾಂತಿ ಹೇಗ್ ನಡೀತಿದೆ? ಎಲ್ಲಿಗಾರು ಹೋಗಿದ್ರಾ? ನಮ್ಮ ಮನೆಯಲ್ಲೇ ಮಾಡಿದೀವ್ರಿ ಮೇಡಮ್. ಮನೆಯಲ್ಲೇ ಮಾಡಿದ್ರಿ? ಏನೇನ್ ಮಾಡಿದ್ರಿ ಇವತ್ತು? ಪುಡಿ ಚಟ್ನಿ, ಪುಂಡಿ ಪಲ್ಯವು, ರೊಟ್ಟಿ, ಶಾವಿಗೆ ಪಾಯಸ, ವಾವ್. ಹಾ, ಬುತ್ತಿ ಓಕೆ ಮನೆಯಲ್ಲೇ ಮಾಡಿದೀವಿ ಮೇಡಮ್. ಓಕೆ. ಮನೇಲಿ ಇಷ್ಟೆಲ್ಲ ಮಾಡಿದ್ರಿ ಅಡ್ಗೆನ? ಯಾರಾದ್ರೂ ಹೆಲ್ಪ್ ಮಾಡಿದ್ರಾ? ನೀವೇ ಮಾಡಿದ್ರಿ ಇಷ್ಟೆಲ್ಲ? ಹಾ, ನಾವ್ ಒಬ್ರೇ ಮಾಡಿದೀವಿ. ವಾವ್, ಸೂಪರ್, ಗ್ರೇಟ್. ನೀವು ಹ್ಮ್. ಏನೆಲ್ಲ ಅಡ್ಗೆ ಮಾಡ್ತೀರಾ? ಯಾವ ಥರ ಸ್ವೀಟ್ಸ್ ಮಾಡ್ತೀರಾ ನೀವು? ಸ್ವೀಟ್, ಶಾವಿಗೆ ಖೀರ್, ಸಬ್ಬಕ್ಕಿ ಖೀರ್ ಮಾಡಿದ್ವಿ ಮೇಡಮ್. ಸಬ್ಬಕ್ಕಿ ಖೀರ್ ಮಾಡಿದ್ರಿ? ಹೇಗ್ ಮಾಡೋದು ಅದನ್ನ? ಶಾವಿಗೆ ತುಪ್ಪದಲ್ಲಿ ಹುರ್ಕೋಬೇಕ್ರಿ ಮೇಡಮ್ರೆ. ಓಕೆ. ಆಮೇಲೆ ಸಬ್ಬಕ್ಕಿ ಬೇಯಿಸ್ಕೋಬೇಕ್ರೆ, ಸಕ್ಕರೆ ಹಾಕಿ ಶಾವಿಗೆ ಹಾಕಿ ಒಂದ್ ಸ್ವಲ್ಪ ಹೊತ್ತು ಕುದ್ದಿ ಮೇಲೆ ಹಾಲು ಹಾಕಿ ಮಳಸ್ಬೇಕು. ಓಕೆ. ಆಮೇಲೆ ಶುಂಠಿ ಅದನ್ನ ಪುಡಿ ಹಾಕಿ ಘಮ ಘಮ ಅಂತ ವಾಸನೆ ಬರ್ತದೆ. ಓಕೆ, ಸೂಪರ್. ಸೊ ಸಬ್ಬಕ್ಕಿ ಖೀರು ಆ್ಯಕ್ಚುಲಿ ನಾನು ಕೇಳಿದ್ದಿಲ್ಲ ಇದನ್ನ. ಸಬ್ಬಕ್ಕಿ ಪಾಯಸ ಬೇರೆ ಕೇಳಿದ್ದೆ ನಾನು, ಶಾವಿಗೆ ಪಾಯಸ ಬೇರೆ ಕೇಳಿದ್ದೆ. ಇದೊಂಥರ ಮಿಕ್ಸ್ಚರ್ ಥರ ಇದೆ. ಹೌದ್ರಿ. ಓಕೆ, ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲ ದಾವಣಗೆರೆ ಜನತೆಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೂಪರ್. ಸೊ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆನಾ? ನಿಮ್ಗೆ ಕೂಡ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡೋದಕ್ಕೆ. ಕರೆ ಮಾಡ್ತೀರಿ. ಶುಭ ಸಂಜೆ. ಬಾಯ್ ಬಾಯ್. ಬಾಯ್ ಬಾಯ್. ಎಸ್, ಅವರು ಕೂಡ ಆಫ್ಟರ್ ವೆರಿ ಲಾಂಗ್ ಟೈಮ್ ಕರೆ ಮಾಡಿದ್ರು. ಬಸಮ್ಮ ಅವರು ತುಂಬ ಚೆನ್ನಾಗಿ ಹೇಳಿದರು. ಸೊ ಸಬ್ಬಕ್ಕಿ ಖೀರ್ ನಾನಂತೂ ಖಂಡಿತವಾಗ್ಲೂ ಕೇಳಿದ್ದಿಲ್ಲ. ಸೊ ಬೇರೆ ಬೇರೆ ಪಾಯಸ ಥರ ಎಲ್ಲ ಕೇಳಿದ್ದೆ, ಬಟ್ ಸಬ್ಬಕ್ಕಿ ಖೀರ್ ಎರಡು ಥರ ಮಿಕ್ಸ್ಚರಲ್ಲಿ ಹೇಳಿದ್ರು ಅವರು. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಬೇಕು. ಸೊ ನೀವೆಲ್ಲ ಏನೇನು ಡಿಫ್ರೆಂಟಾಗಿ ಸ್ವೀಟ್ಸ್ ಮಾಡ್ತೀರಾ ಅದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಶ್ರೀಗೌರಿ ಮೇಡಮ್, ಗುಡ್ ಈವ್ನಿಂಗ್. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಲಾಂಗ್ ಟೈಮ್ ಕರೆ ಮಾಡಿದ್ರಾ ನೀವು ಕೂಡ? ಹಲೋ, ತುಂಬಾ ದಿನ ಆದ್ಮೇಲೆ ಕರೆ ಮಾಡಿದ್ರಾ? ಹಾ ಮೇಡಮ್. ಎಲ್ಲಿ ಹೋಗ್ಬಿಟ್ಟಿದ್ರಿ? ಎಲ್ಲೂ ಹೋಗಿಲ್ಲ, ಮಾಡಕ್ ಆಗಿಲ್ಲ ಅಷ್ಟೇ. ಕರೆ ಮಾಡಕ್ ಆಗಿದ್ದಿಲ್ಲ, ಇಲ್ಲಿ ಪರವಾಗಿಲ್ಲ. ಸೊ ಎಸ್, ಇವಾಗ ಸಂಕ್ರಾಂತಿ ನಡೀತಾ ಇದೆ. ಸೊ ನಿಮ್ಮ ಪ್ಲಾನ್ ಏನಿತ್ತು? ಎಲ್ಲಿಗೆ ಹೋಗಿ ಬಂದ್ರಿ? ನಾವು ಎಲ್ಲೂ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಓಕೆ. ಹೋಗ್ ಬಂದು ಎಳ್ಳು ಬೆಲ್ಲ ಮನೆಗೆಲ್ಲ ಎಲ್ಲರೂ ಮನೆಗೆ ಹಂಚಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿದ್ವಿ. ಸೂಪರ್. ಸೊ ಎಸ್, ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ನೀವು ಇವತ್ತು? ತಿಳಿಸಿಲ್ಲ ಮೇಡಮ್. ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಇವತ್ತು? ನಮ್ಮ ಮನೆ ದೇವರು ತಿಮ್ಮಪ್ಪ ದೇವಸ್ಥಾನಕ್ಕೆ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ? ಯಾವ ದೇವಸ್ಥಾನಕ್ಕೆ? ನಮ್ಮೂರಲ್ಲೇ ಇದೆ ಮೇಡಮ್. ನಿಮ್ಮ ಊರೇ ಇರೋ ದೇವಸ್ಥಾನಕ್ಕೆ ಹೋಗಿದ್ರಿ? ಸೂಪರ್. ಸೊ ಎಸ್, ಇವತ್ತು ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳ್ತಿದ್ದೀರಾ? ಹಾ ಮೇಡಮ್. ಓಕೆ, ಅದರ ಹಾಡು ಹೇಳ್ತೀರಾ ಇವತ್ತು? ಹಾ ಮೇಡಮ್, ಸಂಕ್ರಾಂತಿ ಹೇಳ್ಬಿಡ್ತೀನಿ. ಹಾ, ಹೇಳಿ. ಸಂಕ್ರಾಂತಿ ಬಂತು ರತೋ ರತೋ, ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ, ಎಳ್ಳು ಬೆಲ್ಲ ಒಂದಾಯಿತು, ಕೊಟ್ಟು ತಗೋ ಮಾತಾಯಿತು, ಮಾತಾಯಿತು ಮತ್ತಾಯಿತು, ಮತ್ತಲ್ಲಿ ಇರುತ್ತಿದೆ ಮನ್ಮಥನ ಮನ್ಮಥನ ದೋ 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 ದೋ. ಅಷ್ಟೇ ಮೇಡಮ್. ಸೂಪರ್. ಸೊ ಸಂಕ್ರಾಂತಿ ಅಂದ ತಕ್ಷಣ ನಿಮ್ಗೆ ಏನೋ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲಿಗಾರು ಹೋಗ್ತಾ ಇದ್ದಂಥದ್ದು, ನಿಮ್ಮ ಫ್ಯಾಮಿಲಿ ಜೊತೆಗೆಲ್ಲ ನೆನಪಾಗ್ತಿದ್ದಾನೆ ಯಾವ್ದಾರೋ ಸನ್ನಿವೇಶಗಳು? ಅಷ್ಟು ಏನ್ ನೆನಪಿಲ್ಲ ಮೇಡಮ್. ಸಂಕ್ರಾಂತಿ ಅಂದ್ರೆ ನಮ್ಗೆ ಇದು ಗೆಣಸೆಲ್ಲ ಬೇಯಿಸೋರ್ ಮನೆಯಲ್ಲಿ, ಮತ್ತೆ ರೊಟ್ಟಿ ತೊಗೆ ಅಂತೆಲ್ಲ ಮಾಡೋರು, ಅದು ತಿಂದಿದ್ದು ಮತ್ತೆ ಅಷ್ಟೇ ನೆನಪಿರೋದು. ಓಕೆ. ಇನ್ನು ಬೆಲ್ಲ ಇದು ತಿನ್ನೋದು ಅಷ್ಟೇ ನೆನಪಿರೋದು, ಬೇರೆ ಏನು ಅಷ್ಟು ನೆನಪಿಲ್ಲ ಮೇಡಮ್. ಇನ್ನೊಂದು ವಿಶೇಷತೆ ಸಂಕ್ರಾಂತಿಲಿ ಏನಪ್ಪಾ ಅಂದ್ರೆ ಗಾಳಿಪಟ ಹಾರಿಸೋದು. ಸೊ ನೀವ್ಯಾರು ಹಾರಿಸಿದ್ರಾ ಗಾಳಿಪಟ? ಇಲ್ಲ ಮೇಡಮ್, ಮಾಡ್ತಿಲ್ಲ. ಗಾಳಿಪಟದೇನಿಲ್ಲ ಮೆಮರೀಸ್? ಓಕೆ, ಪರವಾಗಿಲ್ಲ. ಸೊ ಎಸ್, ಹೇಳಿ, ಆಗ ಶುಭಾಶಯಿಸ್ಬೇಕಿತ್ತ ಇವತ್ತು? ಇವತ್ತು ನಮ್ಮ ನಾಡಿನ ಜನತೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ಬೇಡಿ. ಓಕೆ. ಮತ್ತೆ ನಿಮ್ ಫ್ಯಾಮಿಲಿಗೂ ಕೂಡ ಮೇಡಮ್.
ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು, ನಿಮಗೆ ನಿಮ್ಮ ಕುಟುಂಬಕ್ಕೂ ಕೂಡ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತೀರಿ ಯಶೋಧ ಅವರೇ. ಥ್ಯಾಂಕ್ ಯು. ಬೈ Okay, ಬಾಯ್. bye, madam. ಸಂಜೆ. ಎಸ್, ಯಶೋಧವ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಎಸ್, ನಮಗೆಲ್ಲ ಒಂದು ಚೈಲ್ಡ್ಹುಡಲ್ಲಿ ಏನು ಮೆಮರೀಸ್ ಇರುತ್ತಪ್ಪ ಅಂದರೆ ತಿಂದ್ರದಷ್ಟೇ ಕರೆಕ್ಟಾಗಿ ನೆನಪಿರುತ್ತೆ. ಯಾಕಂದರೆ ತುಂಬ ಇಷ್ಟಪಟ್ಟು ತಿಂತಾ ಇರ್ತೀವಿ. ಸೊ ಏನಾದ್ರು ಸ್ವೀಟ್ ಮಾಡಿರ್ಬೋದು, ಏನಾದ್ರು ಒಂದು ಫೇವ್ರೆಟ್ ಡಿಶ್ ಅಂತ ಇರುತ್ತೆ, ನಮ್ಮ ಅಪ್ಪ ಅಮ್ಮ ಮಾಡೋದಾಗಿರ್ಬೋದು, ಅಜ್ಜ ಅಜ್ಜಿ ಎಸ್ಪೆಷಲಿ ಅಜ್ಜ ಅಜ್ಜಿ ಮಾಡೋಂಥ ಸ್ವೀಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ನೆನಪಿರುತ್ತೆ. ಸೊ ನಮ್ಮ ಅಜ್ಜಿ ಮಾಡ್ತಾ ಇದ್ದ ಸ್ವೀಟ್ಸ್ಗಳು ಕೂಡ ನಂಗೆ ನೆನಪಿದೆ. ಸೊ ನಿಮ್ಗೆ ಯಾರೋ ಮೆಮರೀಸ್ ಇದೆಯಾ ನಿಮ್ಮ ಚೈಲ್ಡ್ಹುಡಲ್ಲಿ? ನೀವೆಲ್ಗಾರು ಹೋಗ್ತಾ ಇದ್ರಿ ಮಕರ ಸಂಕ್ರಾಂತಿ ಟೈಮಲ್ಲಿ, ಇಂಥ ಒಂದು ಊರಿಗೆ ಹೋಗಿದ್ವಿ, ಅವತ್ತು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಚರಿಸಿದ್ವಿ ಮಕರ ಸಂಕ್ರಾಂತಿ. ಸೊ ಆ ರೀತಿ ನಿಮಗೆ ಯಾರು ಮೆಮರೀಸ್ ಎಲ್ಲ ಇತ್ತು ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಇವಾಗೆಲ್ಲ ಎಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ರಾ? ಸೊ ಇವಾಗಾರು ಪ್ಲಾನ್ಗೆಲ್ಲ ಮಾಡ್ತಾ ಇದ್ದಾರೆ, ಕೆಲವರು ಕ್ಯಾನ್ಸಲ್ ಕೂಡ ಆಗ್ತಿರುತ್ತೆ. ಸೊ ಇವಾಗಿನ ಟೈಮಲ್ಲಿ ಅಂದರೆ ಮಕರ ಸಂಕ್ರಾಂತಿ ಟೈಮಲ್ಲಿ ಯೂಶಲಿ ಹೊರಗೆ ಹೋಗ್ತಾರೆ, ಅಂದರೆ ಇವತ್ತು ನಾಳೆ ನಾಡಿದ್ದು ಎಲ್ಲ ಹೊರಗೆ ಹೋಗ್ತಿರ್ತಾರೆ. ಸೊ ನೀವು ಯಾರು ಪ್ಲಾನ್ ಮಾಡಿದ್ರೆ ಅಥವಾ ಇವತ್ತು ಹೋಗಿ ಬಂದ್ರಿ ಅಂದರೆ ಎಲ್ಲಿಗೆ ಹೋಗಿ ಬಂದ್ರಿ, ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಮಕರ ಸಂಕ್ರಾಂತಿ ಟೈಮಲ್ಲಿ ಇನ್ನೂ ಒಂದು ಏನು ವಿಶೇಷತೆ ಅಪ್ಪ ಅಂತಂದರೆ ಗಾಳಿಪಟ ಸಕ್ಕತ್ತಾಗಿ ಹಾರಿಸ್ತೀವಿ. ಯಾಕಂದರೆ ಫುಲ್ ಚೆನ್ನಾಗಿ ಗಾಳಿ ಬರ್ತಿರುತ್ತೆ ಈ ಟೈಮಲ್ಲಿ. ಸೊ ಗಾಳಿಪಟ ಹಾರಿಸ್ಬೋದು. ಹಾಗೆ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಿರ್ತಾರೆ ಗಾಳಿಪಟ ಯಾರು ಚೆನ್ನಾಗಿ ಮಾಡ್ತಾರೆ, ಏರಿಯಾಗಳಲ್ಲಿ ಇರುತ್ತೆ ಯೂಶಲಿ ಕಾಂಪಿಟೇಷನ್ಸ್, ಕೆಲವೊಂದು ಏರಿಯಾಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತವನ್ನೆಲ್ಲ. ಸೊ ಅಂದರೆ ಗಾಳಿಪಟ ಮಾಡೋದಾಗಿರ್ಬೋದು, ಫ್ರೆಂಡ್ಸ್ ಒಂದು 10 ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ನಿನ್ನ ಗಾಳಿಪಟ ಚೆನ್ನಾಗಿದೆನಾ, ನನ್ನ ಗಾಳಿಪಟ ಚೆನ್ನಾಗಿದೆನಾ. ಸೊ ಮಾಡೋದು ಒಂದು ಕಡೆಗಾದರೆ ಹಾರಿಸೋದು ಇನ್ನೊಂದು ಕಡೆಗೆ. ಸೊ ಯಾರು ಚೆನ್ನಾಗಿ ಹಾರಿಸ್ತಾರೆ, ಯಾರು ಗಾಳಿಪಟ ಯಾರು ಕಟ್ ಮಾಡ್ತಾರೆ, ಸೊ ಈ ರೀತಿ ಎಲ್ಲ ಜಾಸ್ತಿ ಇರುತ್ತೆ. ಸೊ ನೀವು ಏನೇನು ಮಾಡ್ತಾ ಇದ್ರಿ ಮಕರ ಸಂಕ್ರಾಂತಿ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ, ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಇದು ತಿಪ್ಪೇಸ್ವಾಮಿ ಅಂತ ಮೇಡಮ್, ಮಂಡ್ಲೂರಿಂದ. ನಮಸ್ತೆ ತಿಪ್ಪೇಸ್ವಾಮಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಲೂರು ಮೇಡಮ್, ಮಂಡ್ಲೂರು ದಾವಣಗೆರೆ ತಾಲೂಕು. ಓಕೆ, ಏನು ಮಾಡ್ಕೊಂಡಿರೋದು ನೀವು? ವ್ಯವಸಾಯ, ರೈತರು, ಸೂಪರ್. ಸೊ ನಿಮಗೆ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಮೇಡಮ್. ಸೊ ಹೇಗಿದೆ ನಿಮ್ಮ ಸಂಕ್ರಾಂತಿ? ಏನೇನ್ ಮಾಡ್ತಿದ್ದೀರಾ? ಎಲ್ಲಿಗಾರ ಹೋಗಿ ಬಂದ್ರ ಇವತ್ತು? ಮೇಡಮ್ ಇನ್ನೇನ್ ಮೇಡಮ್, ಹೊಲದಲ್ಲಿ ಜಮೀನಲ್ಲಿ ಕೆಲಸ. ಓಕೆ, ಎಲ್ಲಿ ಹೋಗಿಲ್ಲ ಮೇಡಮ್. ಸೊ ಹೊಲಕ್ಕೆಲ್ಲ ಕರ್ಕೊಂಡು ಹೋಗಿಲ್ಲ? ನಿಮ್ಮ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಹೋಗಿಲ್ವಾ ಹೊಲಕ್ಕೆ? ಎಲ್ಲಿ ಹೋಗಿಲ್ಲ ಮೇಡಮ್. ಯಾಕೆ ಈ ಸಲ ಯಾಕೆ ಹೋಗಿಲ್ವಾ? ಇಲ್ಲ ಮೇಡಮ್, ಅದೇ ಹೊಲದಲ್ಲಿ ಕೆಲಸ ಬಿಟ್ಟು ಏನ್ ಮಾಡಕ್ ಮೇಡಮ್, ಎಲ್ಲಿ ಹೋಗಿಲ್ಲ. ಓಕೆ, ಸ್ವಲ್ಪ ಕೆಲಸ ಬಂದ್ಬಿಟ್ಟಿತ್ತು, ಹಾಗೆ ಹೋಗಿಲ್ಲ. ಸೊ ಪ್ರತಿ ವರ್ಷ ಯಾರು ಹೋಗ್ತಿದ್ರಾ ಹಿಂದಿನ ವರ್ಷ ಎಲ್ಲ? ಹಿಂದಿನ ವರ್ಷ ಹೋಗ್ತಿದ್ ಮೇಡಮ್, ಈ ವರ್ಷ ಹೋಗಿಲ್ಲ ಮೇಡಮ್. ಸೊ ಈ ವರ್ಷ ಮಿಸ್ ಆಗಿದೆ. ಸೊ ಏನ್ ಮಾಡಿದ್ರಿ ಹೋದ ವರ್ಷ ನಿಮ್ಗೆ ನೆನಪಿರೋ ತರ? ಏನ್ ಮೇಡಮ್? ಹೋದ ವರ್ಷ ಏನ್ ಮಾಡಿದ್ರಿ, ಎಲ್ಲಿಗೆ ಹೋಗಿದ್ರಿ? ಅದೇ ಹೊಲದಲ್ಲಿ ಕೆಲಸ ಮೇಡಮ್, ನೀರ್ ಕಟ್ಟೋದು. ಓಕೆ, ಹಾ ಹಾ. ನೀರ್ ಮೇಡಮ್, ಈಗ ಮಳೆ ಬೇರೆ ಇಲ್ಲ, ಬೋರ್ನಲ್ಲಿ ನೀರ್ ಕಮ್ಮಿ ಆಗಿದಾವೆ. ಹಾ ಹಾ. ಕರೆಂಟ್ ಬೇರೆ ಸರಿಯಾಗಿ ಕೊಡ್ತಿಲ್ಲ ಓಕೆ. ಹೊಲದಲ್ಲಿ. ಮತ್ತೆ ಕಾದದ್ದು ನೀರ್ ಕಟ್ಟಕಲ್ಲ ಮೇಡಮ್. ಹಾ, ಎಲ್ಲಿ ಹೋಗಿಲ್ಲ ಮೇಡಮ್. ಓಕೆ. ಸೊ ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಮೆಮರೀಸ್ ಇದೆಯಾ? ನೀವು ಗಾಳಿಪಟ ಆರಿಸೋದೆಲ್ಲ ಈ ಟೈಮಲ್ಲಿ ಜಾಸ್ತಿ ಆರಿಸ್ತಾ ಇರ್ತಾರೆ ಗಾಳಿಪಟನ, ನೀವೇ ಆರಿಸಿದ್ರೆ ಯಾವಾಗಾದ್ರು? ಮೇಡಮ್, ಮೊದ್ಲು ನಾವೆಲ್ಲ ಓದ್ಬೇಕಾರ, PUC ಓದ್ಬೇಕಾರ, SLC ಓದ್ಬೇಕಾರ ಗಾಳಿಪಟ ಆರಿಸಿದ್ ಮೇಡಮ್. ಓಕೆ, ಹಾ. ಸ್ವಂತ ತಯಾರು ಮಾಡ್ತಿದ್ ಮೇಡಮ್, ಸ್ವಂತ ತಯಾರು ಮಾಡಿ ಗಾಳಿ ಆ ಕಡೆ ಬರುತ್ತೆ ಆ ಕಡೆ ಬಿಡ್ಕೊಂಡ್ ಕುಂದ್ಬಿಡಿದ್ ಮೇಡಮ್. ಓಕೆ, ಹಾ. ಸೊ ಇವಾಗ ಮಕ್ಕಳಿಗೆಲ್ಲ ಮಾಡ್ಕೊಡ್ತೀರಾ ಗಾಳಿಪಟನ? ಮೇಡಮ್, ಮೊಮ್ಮಕ್ಕಳಿಗೆ ಮಾಡ್ಕೊಡ್ತೀವಿ. ಹಾ, ಅವ್ರಿಗೆ ಮಾಡಿ ಗಾಳಿಪಟ ಆರ್ಸಕ್ ಬಿಡ್ತೀವಿ ಮೇಡಮ್. ಗಾಳಿಪಟ ಹಾರ್ಸಕ್ ಬಿಡ್ತೀರಾ? ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಯಾರಿಗಾರ ಶುಭಾಶಯ ತಿಳಿಸಬೇಕಿತ್ತ ಇವತ್ತು? ಮೇಡಮ್, ನಮ್ಮ ಧನ್ಯಶ್ರೀ ಮಾನ್ವಿತ ಅಂತ, ಹಾ, ಅವ್ರಿಗೆ ಶುಭಾಶಯ ಹೇಳಕ್ ಮೇಡಮ್. ಓಕೆ, ಧನ್ಯಶ್ರೀ ಮಾನ್ವಿತಾ ಅವರಿಗೆ ಇವತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಓಕೆನಾ? ಓಕೆ ಮೇಡಮ್, ಓಕೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ಕರೆ ಮಾಡ್ತೀರಿ. ಬಾಯ್ ಬಾಯ್, ಶುಭ ಸಂಜೆ. ಸೊ ಅವರು ಕೂಡ ಪ್ರತಿ ಸಲ ಕರೆ ಮಾಡಿದಾಗ ಧನ್ಯಶ್ರೀ ಮಾನ್ವಿತಾ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇರ್ತಾರೆ. ಸೊ ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾವ್ದಾದ್ರು ಶುಭಾಶಯನ ತಲುಪಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಅದು ಬರ್ತ್ಡೇ ವಿಶಸ್ ಆಗಿರ್ಬೋದು, ಆನಿವರ್ಸರಿ ವಿಶಸ್ ಆಗಿರ್ಬೋದು, ಹಾಗೆ ಮಕರ ಸಂಕ್ರಾಂತಿ ವಿಶಸ್ ಆಗಿರ್ಬೋದು. ಏನಾದರೂ ಗುಡ್ ವಿಶಸ್ನ ತಿಳಿಸ್ಬೇಕಂತಿದ್ರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಶ್ರೀಗೌರಿ. ನಮಸ್ತೆ. ಹಲೋ ಶ್ರೀಗೌರಿ ಅವರೇ, ನಾವು ವಿಶಾಲ ಚನ್ನಗಿರಿಯಿಂದ. ಹಾ, ಯಾಕ ಧ್ವನಿ ಶೀತ ಆಗಿ ಕೆಟ್ಟಂಗ ಆಗಿಬಿಟ್ಟದೆ ಧ್ವನಿ. ಇಲ್ಲ, ಖಂಡಿತ ನಿಮ್ಮ ವಾಯ್ಸ್ ಕರೆಕ್ಟ್. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀಗೌರಿ ಅವರೇ. ನಿಮಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಹೇಗಿದ್ದೀರಾ? ಸೊ ತುಂಬಾ ದಿನ ಆಯ್ತು ಕರೆ ಮಾಡಿ ನೀವು ಕೂಡ.
ಹೌದು ಮೇಡಮ್. ಓಕೆ, ಹೇಗೆ ಆಚರಿಸ್ತಿದ್ರ ನಿಮ್ಮ ಮಕರ ಸಂಕ್ರಾಂತಿ ಹಬ್ಬವನ್ನ? ಚೆನ್ನಾಗಿ ಆಚರಿಸಿದ್ವಿ ಮೇಡಮ್. ಬೆಳಿಗ್ಗೆ ಹ್ಮ್ ಬೇಗ ಎದ್ದು ಬನ್ನಿ ಮಂಟಪ ಅಂತ ಇಲ್ಲಿ ಬನ್ನಿ ಮರ ಇದೆ, ಅಲ್ಲಿಗೆ ಎಲ್ರು ಪೂಜೆ ಮಾಡಕ್ ಹೋಗ್ತಾರೆ ಮೇಡಮ್. ಅಲ್ಲಿಗೆ ಹೋಗಿ ಹಾ ಪೂಜೆ ಮಾಡಿ ಅಲ್ಲಿ ಬಂದರೆ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟು ಹಾ ಮನೆಯಲ್ಲೂ ಪಾಯಸ ಮಾಡಿ ಎಲ್ಲ ದೇವರಿಗೆಲ್ಲ ನೈವೇದ್ಯ ಮಾಡಿ ಹಾ ಮಕ್ಳಿಗೆಲ್ಲ ಎಳ್ಳು ತಿನ್ಸಿ ಹ್ಮ್ ಈ ವರ್ಷದಿಂದ ಒಳ್ಳೆ ಮಾತುಗಳು ಒಳ್ಳೆ ಹಾ ಕೆಲಸಗಳು ಮಾಡ್ರಿ. ಈ ವರ್ಷ ಕೊರೋನಾ ಲಾಸ್ಟ್ ಆಗ್ಲಿ, ಇಲ್ಲಿಗೆ ವಾವ್ 24ಕ್ಕೆ ಕೊರೋನಾ ಹೋಗ್ಲಿ, ಮುಂದಿನ ಬೆಳೆ ಎಲ್ಲಾ ಚೆನ್ನಾಗಾಗ್ಲಿ ಅಂತ ಹೌದು. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡಿದ್ವಿ ಮೇಡಮ್. ವಾವ್ ಸೂಪರ್. ಹಾ ಹಾ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಪ್ರಾರ್ಥನೆ ಮಾಡಿ. ಹೌದು, ಎಲ್ಲರಿಗೂ ಎಲ್ಲರೂ ಕರ್ನಾಟಕ ಜನತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಇಡೀ ದೇಶ ಜನರಿಗೆ ಎಲ್ಲರಿಗೂ ಕೊರೋನಾ ಹೋಗ್ಲಿ, ಮುಂದೆ ಮತ್ತದು ಬೆಳವಣಿಗೆ ಆಗದೆ ಇರ್ಲಿ ಅಂತ ಕೇಳ್ಕೋಬೇಕು ಮೇಡಮ್. ಮತ್ತೆ ಹೌದು. ಹ್ಮ್ ಸೊ ಸಂಕ್ರಾಂತಿ ಅಂದ ತಕ್ಷಣ ನಿಮಗೆ ಏನ್ ನೆನಪಾಗತ್ತೆ? ನಿಮ್ಮ ಚಿಕ್ಕ ವಯಸ್ಸಲ್ಲಿ ಏನಾರು ಮಾಡಿರೋದಾಗಿರ್ಬೋದು, ಎಲ್ಲಿಗಾರು ಹೋಗಿರೋದಾಗಿರ್ಬೋದು, ಏನಾರು ತಿಂದಿರೋದು ನೆನಪಾಗತ್ತಾ ನಿಮ್ಗೆ ಸಂಕ್ರಾಂತಿಯಲ್ಲಿ? ಸಂಕ್ರಾಂತಿ ಅಂದ್ರೆ ನಮ್ಮ ಊರಲ್ಲಿ ಭತ್ತದ ರಾಶಿ ಮಾಡೋದು ಮೇಡಮ್. ಈಗ ಓಕೆ. ಅದನ್ನ ಫಸ್ಟ್ ರಾಶಿ ಮಾಡಿದ ತಕ್ಷಣ ಒಂದು ಗಡಿಗೆಗೆ ಎತ್ತಿಟ್ಟಿರೋದು ಮೇಡಮ್. ಅದು ಹಾ ಎತ್ತಿಟ್ಟು ಅದನ್ನ ಗಡಿಗೆ ಈಗ ಅದಕ್ಕೆಲ್ಲನ ಸುಣ್ಣ ಹಚ್ಚಿ ಅದಕ್ಕೆಲ್ಲ ಕಲ್ಲರ್ ಅವ ಕೆಮ್ಮಣ್ಣು ಉರುಮಂಜು ಅಂತ ಬರೋದು, ಅದೆಲ್ಲ ಅದ್ರಲ್ಲಿ ಡಿಸೈನ್ ಮಾಡಿ ಹ್ಮ್ ಹ್ಮ್ ಅದ್ರ ಮೇಲೆ ಕೇಳಿಟ್ಟು ಪೂಜೆ ಮಾಡಿ ಅದನ್ನ ದಾನ ಮಾಡೋದು ಮೇಡಮ್. ನಮ್ಮ ಮನೇಲಿ ಅದನ್ನ ಓಕೆ. ಹಾ ದಾನ ಮಾಡಿ ಎಳ್ಳು ಬೆಲ್ಲ ಎಲ್ಲರಿಗೂ ಹಂಚೋದು. ಆಮೇಲೆ ಮೆರೆ ಅಂತಿರುತ್ತೆ, ಮೆರೆ ಅದೆಲ್ಲ ಇಟ್ಟು ಪೂಜೆ ಮಾಡಿ ಓಕೆ ಒಟ್ಟು ವ್ಯವಸಾಯಕ್ಕೆ ಏನೇನ್ ಬೇಕೋ ಅವನ್ನೆಲ್ಲ ಶ್ರೇಷ್ಠವಾಗಿ ಪೂಜೆ ಮಾಡಾರ ಇಟ್ಟು ಓಕೆ ಪೂಜೆ ಮಾಡಿ ಒಂದ್ 10 ಜನಕ್ಕಾಗ್ಲಿ ಆ ಮಡಿಕೆಗಿರೋದನ್ನ ದಾನ ಮಾಡೋರು. ಅದು ಫಸ್ಟ್ ರಾಶಿಲೇ ಎತ್ತಿಟ್ಟಿರ್ತಾರೆ, ಹ್ಮ್ ಹ್ಮ್ ಅದನ್ನ ದಾನ ಮಾಡೋರು. ಇತ್ತೀಚೆಗೆ ನಮ್ ಗಂಡನ ಮನೇಲಿ ಅಡಿಕೆ ಪೂಜೆ ಮಾಡಿ ಮನೆ ಎತ್ತಿಟ್ಟಿರ್ತೀವಿ, ಮನೆ ಮಕ್ಳಿಗೆ ಕೊಡ್ತೀವಿ ಅದನ್ನ, ಓಕೆ. ಮನೆ ಹೆಣ್ಮಕ್ಳಿಗೆ ಕೊಡ್ತೀವಿ ಮೇಡಮ್ ಅದನ್ನ. ವಾವ್ ಓಕೆ. ಸಂಕ್ರಾಂತಿ ಹಬ್ಬದಾಗಲ್ಲ, ಬಟ್ ರಾಶಿ ಪೂಜೆ ಮಾಡಿ ಅದನ್ನ ಎತ್ತಿಡ್ತೀವಿ. ನಮ್ಮ ಮನೇಲಿ ಅಲ್ಲಿ ರಾಶಿ ಪೂಜೆ ಮಾಡೋದು, ಮಡಿಕೆ ತುಂಬಿಟ್ಟಿರೋದು. ಇವತ್ತಿನ ದಿವಸ ಮಡಿಕೆ ಪೂಜೆ ಮಾಡೋರು. ಓಕೆ. ಸೊ ಬೆಳ್ದಿರೋದ್ನೆಲ್ಲ ರಾಶಿ ಹಾಕ್ಬಿಟ್ಟು ಅದನ್ನ ಪೂಜೆ ಮಾಡ್ತೀರಾ? ಪೂಜೆ ಮಾಡಿ ಅಲ್ಲೇ ಕಣದಲ್ಲೇ ಎಲ್ಲರಿಗೂ ದಾನ ಮಾಡೋರು. ಆದ್ರೂ ಫಸ್ಟ್ ಇಂದನು ಎತ್ತಿಟ್ಟು ಆಮೇಲೆ ದಾನ ಮಾಡೋರು. ಒಂದ್ ಸ್ವಲ್ಪ ದಾನ ಮಾಡಿ ಆಮೇಲೆ ಚೀಲಗುಳಿ ತುಂಬಿ ಮಾರಾಟ ಮಾಡೋರು ಮೇಡಮ್ ಅವಾಗ. ಓಕೆ ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನಿಮ್ ರಿಚುವಲ್ ಹೇಗೆಲ್ಲ ಮಾಡ್ತಿದ್ರಿ ಅಂತ. ತುಂಬಾ ಕಣ್ಮುಂದೆನೆ ಬಂತು ನೀವು ಎಕ್ಸ್ಪ್ಲೇನ್ ಮಾಡಿದ್ದು. ಹೌದು ಮೇಡಮ್. ಹಾಡು ಹೇಳ್ತೀರಾ ಇವತ್ತು? ಒಂದ್ ಸಣ್ಣ ಹಾಡು ಹೇಳ್ತೀನಿ ಮೇಡಮ್. ಹೇಳಿ. ಜ್ಯೋತಿ ಬೆಳಗಿಸು ಆತ್ಮ, ಜ್ಯೋತಿ ಬೆಳಗಿಸು ಆತ್ಮ, ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು, ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಕವಿದ ಕತ್ತಲೆ ಕಳೆವ ಜ್ಯೋತಿ ಮನದ ಮಲಿನ ತೊಳೆವ ಜ್ಯೋತಿ, ಹೃದಯ ಶುದ್ಧಗೊಳಿಸ ಜ್ಯೋತಿ, ಭಾವಗೀತೆ ಅರಿವ ಜ್ಯೋತಿ, ಜ್ಯೋತಿ ಬೆಳಗಿಸು ಆತ್ಮ, ಜ್ಯೋತಿ ಬೆಳಗಿಸು ಆತ್ಮ, ಜ್ಯೋತಿ ಬೆಳಗಿಸು, ಜ್ಞಾನವೆಂಬ ಹರಿವ ಜ್ಯೋತಿ, ಅಜ್ಞಾನವೆಂಬ ಸುಡುವ ಜ್ಯೋತಿ, ಜ್ಞಾನವೆಂಬ ಹರಿವ ಜ್ಯೋತಿ, ಅಜ್ಞಾನವೆಂಬ ಸುಡುವ ಜ್ಯೋತಿ, ಪಂಚತತ್ವಗಳನ್ನು ಹರಿತು ಜ್ಞಾನವನ್ನು ಬೆಳಗ ಜ್ಯೋತಿ, ಜ್ಯೋತಿ ಬೆಳಗಿಸು ಆತ್ಮ, ಜ್ಯೋತಿ ಬೆಳಗಿಸು ಆತ್ಮ, ಜ್ಯೋತಿ ಬೆಳಗಿಸು. ಥ್ಯಾಂಕ್ ಯು ಮೇಡಮ್. ವಾವ್ ಸೂಪರ್. ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ನಾನಂತೂ ತುಂಬಾ thank you, miss madam. ಮಾಡ್ತಾ ಇರ್ತೀನಿ ನಿಮ್ಮ ಹಾಡುಗಳನ್ನ. ಥ್ಯಾಂಕ್ ಯು ಸೋ ಮಚ್ ಹಾಡನ್ನ ಹೇಳಿದಕ್ಕೆ. ಹೇಳಿ, ಯಾರಿಗ ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ನಿಮಿಗೂ ಮತ್ತು ಟಿವಿ ನೋಡ್ತಾರೆ ಎಲ್ಲರಿಗೂ ಹೇಳಿ
ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ಬಿಡಿ ಮೇಡಮ್. ಓಕೆ, ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ನಿಮ್ಗೆ ಹಾಗೆ ನಿಮ್ಮ ಕುಟುಂಬದವ್ರಿಗೂ ಕೂಡ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಹೀಗೆ ಕರೆ ಮಾಡ್ತೀನಿ ವಿಶಾಲ್ ಅವರೇ. ಶುಭ ಸಂಜೆ, ಬಾಯ್ ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಸೂಪರ್ ಆಗಿರೋ ಹಾಡನ್ನು ಕೂಡ ಹೇಳಿರು. ಸೊ ನಿಮ್ಗೆ ಏನೋ ಟ್ಯಾಲೆಂಟ್ಗಳಿತ್ತು ಅಂದರೆ ಹಾಡನ್ನು ತುಂಬ ಚೆನ್ನಾಗಿ ಹೇಳ್ತೀರಾ, ಅಥವಾ ನೀವೇ ಬರ್ದಿರೋವಂಥ ಏನಾದ್ರು ಹಾಡುಗಳಿತ್ತು ಅಂದರೆ, ಜೊತೆಗೆ ಕವಿತೆಗಳು ನೀವು ಬರಿತೀರಾ ಅಂತಂದರೆ ಅದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ಬೋದು. ಹಾಗೆ ನಿಮ್ಮ ಕವಿತೆಗಳನ್ನು, ನಿಮ್ಮ ಹಾಡುಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ಶುಭಾಶಯಗಳ ನಿಮ್ಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಿಮ್ಮ ಹೆಸರು? ಉಮೇಶ್ ಅಂತ. ಎಲ್ಲಿಂದ ಕರೆ ಮಾಡ್ತೀರಾ ಉಮೇಶ್ ಅವರೇ? ಹೇಳಿ. ದಾವಣಗೆರೆ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಆಟೋ ವೃತ್ತಿ. ಓಕೆ, ಸೊ ಯಾರು ಹೇಳಿದ್ರು ಹಿಂದ್ಗಡೆಯಿಂದ? ಓಕೆ, ಆನ್ಗೋಡಿಗೆ ಹೋಗಿದ್ರಿ. ನಿಮ್ಮ ಹೆಸರೇನು? ರೂಪಾ. ನಮಸ್ತೆ ರೂಪಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್ ಅವರೇ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಆನ್ಗೋಡಿಗೆ ಹೋಗಿದ್ರಿ, ಇನ್ನೇನೆಲ್ಲ ಮಾಡಿದ್ರಿ ಅಲ್ಲಿ? ಜೋಕಾಲಿ ಆಡಿದ್ವಿ, ಪಾಸ್ ಮಾಡಿ ಬಂದ್ವಿ ಮೇಡಮ್ ಅವರೇ. ಓಕೆ, ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ, ಟಿವಿಯಿಂದ ದೂರ ಬಂದ್ಬಿಡಿ ರೂಪಾ ಅವರೇ. ಮೇಡಮ್ ಅವರೇ, ಹಾ, ಆಯ್ತು. ನಿಮ್ದು? ಹ್ಞೂ, ನಮ್ದು ಆಯ್ತು ಮೇಡಮ್ ಅವರೇ. ಓಕೆ, ಯಾವ್ಯಾವ ಪ್ರಾಣಿ ನೋಡಿದ್ರಿ ನೀವು ಆನ್ಗೋಡಲ್ಲಿ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳೇ ಮೇಡಮ್ ಅವರೇ. ಹೇಳಿ. ಹಾ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹೀಗೆ ಕರೆ ಮಾಡ್ತೀರಿ ರೂಪಾ ಅವರೇ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು, ಬಾಯ್ ಬಾಯ್. ಎಸ್, ತುಂಬ ಕ್ಯೂಟ್ ಅನಿಸ್ತು. ರೂಪಾ ಅವರು ತುಂಬ ಎಕ್ಸೈಟೆಡ್ ಆಗಿ ಮಾತಾಡ್ತಾ ಇದ್ರು. ಸೊ ಇವತ್ತು ಆನ್ಗೋಡಿಗೆ ಹೋಗಿ ಬಂದ್ವಿ ಅಂತ ಹೇಳ್ತಾ ಇದ್ರು. ಸೊ ಯೂಶಲಿ ಹತ್ತತ್ರ ಪ್ಲೇಸ್ಗಳಿಗೆ ಹೋಗ್ತಿರ್ತೀವಿ. ಆನ್ಗೋಡ್ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಇಲ್ಲಾಂದರೆ ಇಲ್ಲೇ ನಮ್ಮ ಶಾಂತಿ ಸಾಗರಕ್ಕೆ ಆಗಿರ್ಬೋದು. ಸೊ ಹತ್ತತ್ರ ಹೋಗ್ತಿರ್ತೀವಿ ಪಿಕ್ನಿಕ್ಸ್ಗಳಿಗೆ. ಸೊ ನೀವು ಇವತ್ತು ಎಲ್ಲಿ ಹೋಗಿ ಬಂದ್ರಿ, ಸೊ ಏನೆಲ್ಲ ಮಾಡಿದ್ರಿ, ನೀವೇನೇನು ಆಚರಿಸಿದ್ರಿ ಇವತ್ತು, ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಹಾಗೆ ಇದನ್ನು ಸಂಜೆಗೆ ನಿಮ್ಗೆ ಏನು ಪ್ಲಾನ್ಸ್ ಇದೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ, ಸೊ ನಿಮ್ಮ ಒಂದು ಇವತ್ತಿನ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಅನ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನೀವ್ ಹೇಳ್ಬೇಕು. ಗೀತಾ ಅವರಾ? ಹಾ ಮೇಡಮ್. ನಮಸ್ತೆ ಗೀತಾ ಅವರೇ, ಯಾಕೆ ಇವತ್ತು ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ತಿದ್ದೀರಾ? ಹೆಸರು ಕರೆಕ್ಟಾಗಿ ಕೇಳಿಸ್ಲಿಲ್ಲ. ಗೀತಾ ಅವರಾ? ಅಲ್ಲ ಮೇಡಮ್, ನಾನು ಅಂಬಿಕಾ ಅವರಾ? ಹಾ ಮೇಡಮ್. ಅಂಬಿಕಾ ಅವರೇ, ತುಂಬಾ ಮೆಲ್ಲ ಕೇಳಿಸಿದೆ ವಾಯ್ಸ್ ಇವತ್ತು. ಇವತ್ತು ನನ್ನ ಫೋನು ಸ್ವಲ್ಪ ಸೌಂಡ್ ಕೇಳ್ತಿರ್ಲಿಲ್ಲ. ನಮ್ಮ ಅಮ್ಮ ಕೀಪ್ಯಾಡ್ ಫೋನ್ ಇಂದ ಮಾಡ್ತಾ ಇದೀನಿ. ಓಕೆ, ಸೊ ಆರಾಮಿದ್ದೀರಾ? ಕೇಳಿಸ್ತಾ ಇದೆ ಮೇಡಮ್ ಈಗ? ಹಾ, ಕೇಳಿಸ್ತಾ ಇದೆ. ನೀವು ಆರಾಮಿದ್ದೀರಾ? ಹಾ ಮೇಡಮ್, ಚೆನ್ನಾಗಿದ್ದೀವಿ. ಹ್ಯಾಪಿ ಸಂಕ್ರಾಂತಿ ಮೇಡಮ್. ಸೊ 2 ದಿನ ವೀಕೆಂಡ್ ಏನೇನ್ ಮಾಡಿದ್ರಿ? ಇವತ್ತು ಮಕರ ಸಂಕ್ರಾಂತಿ, ಏನೆಲ್ಲ ಇದೆ ನಿಮ್ ಕಡೆ ಸೆಲೆಬ್ರೇಷನ್? ಇಲ್ಲ ಮೇಡಮ್, ನಮ್ದೇನಿಲ್ಲ. ಅಮ್ಮ ಅಣ್ಣ ಅವರೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ವಾವ್. ಹಾ, ಅದೇ ನೆನ್ನೆ ಹೋಗಿದ್ರು. ಸಂಕ್ರಾಂತಿ ಇದಕ್ಕೆ ಹೋಗಿದ್ರು. ಹ್ಮ್. ಅಣ್ಣನ ಮಕ್ಕಳು, ಅಣ್ಣ ಅಮ್ಮ ಎಲ್ಲರೂ ಹೋಗಿದ್ದಾರೆ. ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸ್ವೀಟ್ ಎಲ್ಲ ಮಾಡ್ಕೊಂಡಿದ್ವಿ ಬೆಳಗ್ಗೆನ. ಮೇಡಮ್, ಮನೇಲಿ ಏನ್ ಮಾಡಿದ್ರಿ? ಮನೇಲಿ ಬೆಳಗ್ಗೆ ಟಿಫನ್ ಮಾಡಿದ್ವಿ, ಮಧ್ಯಾಹ್ನ ಪಾಯಸ, ಅನ್ನ ಸಾಂಬಾರ್ ಮಾಡಿದ್ವಿ. ಓಕೆ. ಹಾ, ಇವಾಗ ಮತ್ತೇನಾದ್ರು ಮಾಡ್ಬೇಕು. ಓಕೆ. ಸೊ ಸಂಕ್ರಾಂತಿ ಅಂತ ಕೇಳಿದ ತಕ್ಷಣ ನಿಮಗೆ ಏನೇನ್ ನೆನಪಾಗತ್ತೆ ಫಸ್ಟಿಗೆ? ಮೊದ್ಲೆಲ್ಲ ಹೋಗ್ತಿದ್ವಿ ಮೇಡಮ್, ಪಾರ್ಕಿಗೆ ಹೋಗ್ತಿದ್ವಿ, ವಿಶ್ವೇಶ್ವರಯ್ಯ ಪಾರ್ಕಿಗೆ. ಬೆಳಗ್ಗೆ ಹೋಗ್ಬಿಟ್ರೆ ಅಡ್ಗೆ ಎಲ್ಲ ಮಾಡ್ಕೊಂಡು ಸಂಜೆ ತನ ಇದ್ಬಿಟ್ಟು ಆಟ ಆಡೆಲ್ಲ ಬರ್ತಿದ್ವಿ. ಸೂಪರ್. ಹಾ, ಇತ್ತೀಚೆಗೆ ಅಂದ್ರೆ ಆನ್ಗೋಡಿಗೆ ಹೋಗ್ತಿದ್ವಿ. ಹ್ಮ್. ಆಮೇಲೆ ಮತ್ತೆ ದುರ್ಗಕ್ಕೆ ಹೋಗ್ತಿದ್ವಿ, ಕೋಟೆಗೂ ಇಲ್ಲ ಮಾರಿಕಣಿವೆಗೆ ಹೋಗ್ತಿದ್ವಿ. ಹಾ, ಈಗ ನಮ್ದು ಮ್ಯಾರೇಜ್ 3 ವರ್ಷ ಆಯ್ತು, ಆದ್ರಿಂದ ಅಷ್ಟು ಇದು ಮಾಡಲ್ಲ. ನನ್ ಗಂಡ ಮನೇಲಿ ಅಂದ್ರೆ ಅಲ್ಲೊಂದ್ ಪಾರ್ಕ್ ಇದೆ, ಫ್ರೀ ಪಾರ್ಕ್ ಅಂತ ಜಗಳೂರಲ್ಲಿ. ಓಕೆ. ಅಲ್ಲಿ ಹೋಗಿ ಬೆಳಗ್ಗೆ ಹೋಗಿ ಅಡ್ಗೆ ಎಲ್ಲಾರ ಮನೆಯಲ್ಲೂ ಅಡ್ಗೆ ಮಾಡ್ಕೊಂತಿದ್ವಿ. ನಮ್ದೇ ರಿಲೇಷನ್ ನಾವೇ ಎಲ್ಲಾರು ಸೇರ್ಕೊಂಡು ಒಂದ್ 20-25 ಜನ ಹೋಗ್ಬಿಟ್ಟು ಆಟ ಆಡೋವೆಲ್ಲ ಇರ್ತಿದ್ವಿ ಅಲ್ಲಿ. ಅಲ್ಲಿ ಆಟ ಆಡಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಸಂಜೆ ಬರ್ತಿದ್ವಿ. ವಾವ್, ಸೂಪರ್. ಹಾ, ಸೊ ಈ ವರ್ಷ ಒಂದು ಮಿಸ್ ಆಯ್ತು ಹಾಗಾದ್ರೆ? ಈ ವರ್ಷನೇ ಎಲ್ಲಿ ಹೋಗಿಲ್ಲ ಮೇಡಮ್, ಮನೆಯಲ್ಲೇ ಇದ್ವಿ. ಓಕೆ, ಇಲ್ಲಿ ಬರುವಾಗ ರೆಸ್ಟ್ ತಗೊಳ್ಳಿ ಚೆನ್ನಾಗಿ. ಓಕೆನಾ ಮೇಡಮ್? ರೆಸ್ಟ್ ತಗೊಳ್ಳಿ ಚೆನ್ನಾಗಿ. ಅದ್ರ ಹಾಡು ಹೇಳ್ತೀರಾ ಇವತ್ತು? ಹಾಡೆಲ್ಲ ಹಬ್ಬದ ಬಗ್ಗೆನೇ ಹೇಳ್ಬೇಕು. ಮಕರ ಸಂಕ್ರಾಂತಿ ಅಂದ್ರೆ ಇದು ನಮ್ದು ಹಿಂದೂ ಹಬ್ಬ ಅಲ್ಲ ಮೇಡಮ್? ಹೌದು, ಹೇಳಿ.
ಇದು ಹಿಂದೂ ಹಬ್ಬ ಅಲ್ಲ, ಇದನ್ನ ನಾವು ಪ್ರತಿ ವರ್ಷ ಜನವರಿ 15 ಇಲ್ಲ 14 ಇಲ್ಲ 15ಕ್ಕೆ ಆಚರಿಸೋದು. ಈ ಹಬ್ಬ ಸಂಕ್ರಾಂತಿ ಹಬ್ಬ ಅಂದ್ರೆ ಅದು ಸೂರ್ಯನ ಪರಿವರ್ತನೆ ಕಂಡು ಬರ್ತೈತಿ. ಮತ್ತೆ ಈ ಹಬ್ಬದಲ್ಲಿ ನಾವು ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮ್ದು ಏನೇ ಪಾಪ ಇದ್ರುನು ಎಲ್ಲ ತೊಳ್ಕೊಂಡ್ ಹೋಗ್ತದೆ ಅನ್ನೋದು ಕೇಳ್ ಬಂದಿದ್ದೀನಿ. ಮತ್ತೆ ಮಕರ ಸಂಕ್ರಾಂತಿ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ತಮ್ಮಲ್ಲಿರೋ ಪದೇ ಪಾಪಗಳೆಲ್ಲ ತೊಳ್ಕೊಂಡ್ ಹೋಗ್ತವೆ. ಮಕ್ಕಳು ಮತ್ತೆ ಗಾಳಿಪಟ ಅಂತ ಸ್ವೀಟ್ಗಳೆಲ್ಲ ತಿಂತಾರೆ. ಮತ್ತೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಈ ಹಬ್ಬನ ರಾಜ್ಯಗಳಲ್ಲೆಲ್ಲ ಈ ಹಬ್ಬ ಆಚರಿಸ್ತಾರೆ ಮೇಡಮ್. ಎಲ್ಲ ಚೆನ್ನಾಗಾಗ್ತದೆ. ಆಮೇಲೆ ಎಲ್ರು ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡ್ರಿ. ಸಂಕ್ರಾಂತಿ ಇದೆ ಹಾಡು ಹೇಳ್ಬೇಕಂತ ಇದ್ದೆ ಮೇಡಮ್. ನಾನು ಇವತ್ತು ಅಯ್ಯಪ್ಪ ಸ್ವಾಮಿದ್ದೇ ಹೇಳ್ತೀನಿ ನಾನು. ಖಂಡಿತ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ. ತಲೆ ಮೇಲೆ ನಿನ್ನ ಇರುಮುಡಿಯು ಇರಲು ಮನದಲ್ಲಿ ನೋಡೋ ಆಸೆ ತುಂಬಿರಲು ಸ್ವಾಮಿ ಅಯ್ಯಪ್ಪ ಶರಣು ಎನ್ನುತ್ತಲಿರಲು ಕಲ್ಲು ಮುಳ್ಳೆಲ್ಲ ಸಾಧ್ಯ ಹೂಗಳು ಎರಿಮೇರಿ ಕುಣಿವರು ಎಲ್ಲ ಆನಂದದಿಂದ ಹಾಡದವರಿಲ್ಲ. ಸ್ವಾಮಿ ತಿಂದಕತೋ ಅಯ್ಯಪ್ಪ ತಿಂದಕತೋ ಅಯ್ಯಪ್ಪ ತಿಂದಕತೋ ಸ್ವಾಮಿ ತಿಂದಕತೋ ಎರಿಮೇಲಿಯಲ್ಲಿ ಕುಣಿವರು ಎಲ್ಲ ಆನಂದದಿಂದ ಹಾಡರವರಿಲ್ಲ. ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹಾಡನ್ನ ಜೊತೆಗೆ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಯಾರಿಗಾರು ಶುಭ ತಿಳಿಸ್ಬೇಕಿತ್ತ ಇವತ್ತು? ಟಿವಿ ನಮ್ಮನೇಲಿ ಇವತ್ತು ಯಾರು ದೊಡ್ಡವರಿಲ್ಲ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಣ್ಣನ ಮಕ್ಳು ಅಕ್ಕನ ಮಕ್ಳು ಟಿವಿ ನೋಡ್ತಿದ್ರೆ ಅವ್ರಿಗೆಲ್ರಿಗೂ ಹಾಯ್ ಹೇಳ್ಬಿಡ್ರಿ. ಅವ್ರ ಹೆಸರು ಹೇಳ್ತೀರಾ? ನಿರಂಜನ, ನಂದನ, ಚಿನ್ನು, ಮೇನಕಪ್ಪೆ. ಓಕೆ ಸರ್, ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಮೇಡಮ್ ಥ್ಯಾಂಕ್ ಯು. ಇದು ಶೋ ಮುಗಿಯೋದ್ರೊಳಗೆ ಇದೇ ಸಾಂಗ್ ಹಾಕ್ರಿ ಮೇಡಮ್. ಖಂಡಿತ ಟ್ರೈ ಮಾಡ್ತೀವಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕರೆ ಮಾಡ್ತೀರಿ ಅಂಬಿಕಾ ಅವರೇ. ಶುಭ ಸಂಜೆ. ಬಾಯ್ ಬಾಯ್. ಬಾಯ್. ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡೋದ್ರ ಜೊತೆಗೆ ಒಂದು ಸೂಪರ್ ಆಗಿರೋ ಹಾಡನ್ನ ಹೇಳಿದ್ರು, ಜೊತೆಗೆ ಮಾಹಿತಿಯನ್ನು ಕೂಡ ಹಂಚ್ಕೊಂಡು ಅವರಿಗೆ ಗೊತ್ತಿರೋಂಥ ಮಾಹಿತಿನ. ಸೊ ನೀವು ಕೂಡ ನಿಮ್ಗೇನಾದ್ರು ಸ್ಪೆಷಲ್ ಆಗಿ ಮಾಹಿತಿಗಳು ಗೊತ್ತಿತ್ತು ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ಬೋದು. ಸೊ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಥರ ಅದನ್ನು ಆಚರಿಸ್ತಾರೆ. ಸೊ ನೀವೇನಾದ್ರು ಬೇರೆ ರಾಜ್ಯದಿಂದ ಬಂದಿರ ಅಂದರೆ ನಿಮ್ಮ ಕಡೆ ಯಾವ ರೀತಿ ಆಚರಿಸ್ತಾರೆ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಹಾಗೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಂದು ಪದ್ಧತಿಗಳಿರುತ್ತೆ. ಸೊ ಆಗಲೇ ಒಂದು ಇವರು ಕೂಡ ಹೇಳ್ತಾ ಇರೋ ಥರ, ಸೊ ಅಲ್ಲೆಲ್ಲ ಕಣಗಳನ್ನು ಹಾಕಿಬಿಟ್ಟು ಸೊ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಕೆಲವೊಂದು ಪೂಜೆಯ ರೀತಿ ಆಗಿರ್ಬೋದು, ಪೂಜೆಯ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ನಮ್ಮನ್ನೊಂದು ನಾರ್ತ್ ಕನ್ನಡದಿಂದ ಕೂಡ ಸೌತ್ ಕಡೆಗೂ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ನಿಮ್ಮ ಕಡೆ ಯಾವ ರೀತಿ ಆಚರಿಸ್ತೀರಾ? ಸೊ ನಿಮ್ಮ ಕಡೆ ಏನಾದ್ರು ಬೇರೆ ಬೇರೆ ಪದ್ಧತಿಗಳಿತ್ತು ಅಂದರೆ ಅದರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಮಕರ ಸಂಕ್ರಾಂತಿ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಫಸ್ಟು ಸಕ್ಕರೆ ಹೆಚ್ಚು ನೆನಪಾಗುತ್ತೆ. ಹಾಗೆ ಎಳ್ಳು ಬೆಲ್ಲ ಪಕ್ಕ ನೆನಪಾಗುತ್ತೆ. ಸೊ ಎಳ್ಳು ಬೆಲ್ಲ ತಗೊಂಡು ಎಲ್ಲರೂ ಚೆನ್ನಾಗಿ ಮಾತಾಡಿ ಚೆನ್ನಾಗಿರಿ ಅಂತ ಕೂಡ ಹೇಳ್ತಾ ಇರ್ತೀವಿ, ನಾವು ವಿಶಸ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಎಳ್ಳು ಬೆಲ್ಲ ನೆನಪಾಗುತ್ತೆ. ಜೊತೆಗೆ ಗಾಳಿಪಟಗಳು ನೆನಪಾಗುತ್ತೆ. ಕಲರ್ ಗಾಳಿಪಟಗಳೆಲ್ಲ. ಸೊ ಅವಾಗೆಲ್ಲ ನಾವು ಕಲರ್ ಪೇಪರ್ಸ್ ತೊಗೊಂಡು ಅಥವಾ ನ್ಯೂಸ್ ಪೇಪರ್ಸ್ ಕೆಲವೊಬ್ಬರ ಮೇಲೆ ಮತ್ತೆ ತರಿಸ್ತಾ ಇದ್ರು ಅವಾಗೆಲ್ಲ ಹಳ್ಳಿಲೆಲ್ಲ. ಸೊ ನ್ಯೂಸ್ ಪೇಪರ್ಸ್ನೆಲ್ಲ ಕೇಳ್ಕೊಂಡು ಹೋಗ್ತಿದ್ವಿ, ನಿಮ್ಮಲ್ಲಿ ನ್ಯೂಸ್ ಪೇಪರ್ಸ್ ಇದೆಯಾ, ಅವ್ರ ಹತ್ರ ಇಸ್ಕೊಂಡು ಬರೋದು. ಸೊ ಅದರಲ್ಲಿ ಗಾಳಿಪಟ ಮಾಡೋದು. ಸೊ ಗಾಳಿಪಟಕ್ಕೆ ಬಾಲ ಹಿಂಗೆ ಇರಬೇಕು, ನನ್ನ ಗಾಳಿಪಟ ಚೆನ್ನಾಗಿದೆ ನಿನ್ನ ಗಾಳಿಪಟಕ್ಕಿಂತ. ಸೊ ಈ ರೀತಿ ಎಲ್ಲ ಕಾಂಪಿಟೇಷನ್ಸ್ ನಡೀತಾ ಇತ್ತು. ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾ ಇದ್ರಿ, ಇನ್ನೆಲ್ಲ ಈ ಥರ ಕಾಂಪಿಟೇಷನ್ಸ್ ನೀವು ಮಾಡ್ತಿದ್ರಿ ನಿಮ್ಮ ಚೈಲ್ಡ್ಹುಡಲ್ಲಿ, ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ಸಂಕ್ರಾಂತಿ ಅಂದ ತಕ್ಷಣ ನಿಮಗೆ ಫಸ್ಟಿಗೆ ಏನು ನೆನಪಾಗುತ್ತೆ? ಸೊ ನೀವೇನೆಲ್ಲ ಮಾಡ್ತಿದ್ರಿ ನಿಮ್ಮ ಚೈಲ್ಡ್ಹುಡಲ್ಲಿ, ನಿಮ್ಮ ಮೆಮರೀಸ್ ಎಲ್ಲ ಏನೇನಿತ್ತು ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಸೊ ಯೂಶಲಿ ಮಕರ ಸಂಕ್ರಾಂತಿ ಟೈಮಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಹೊಲಗಳಿಗೆ ಹೋಗ್ತೀವಿ, ಅಲ್ಲೆಲ್ಲ ಪೂಜೆನ ಮುಗಿಸಿ ಇಡೀ ಫ್ಯಾಮ್ಲಿ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ಅಜ್ಜಿ ಎಲ್ಲರೂ ಕೂಡ ದೊಡ್ಡ ಫ್ಯಾಮ್ಲಿ ಕಟ್ಕೊಂಡು ಬುತ್ತಿ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಊಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಹೊಲಗಳಿಗೆ ಹೋಗಿ ಪೂರ್ತಿಯಲ್ಲೆಲ್ಲ ಹಾಸ್ಕೊಂಡು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇರ್ತೀವಿ. ಸೊ ಯೂಶಲಿ ಮಕರ ಸಂಕ್ರಾಂತಿ ಅಂದರೆ ಈ ರೀತಿ ನಡೆಯುತ್ತೆ. ಅದರಲ್ಲಿ ಕೆಲವರು ಹೊಲಕ್ಕೆಲ್ಲ ಹೋಗೋಕೆ ಆಗದೇ ಇರೋರು ಸೊ ಈ ರೀತಿ ಪಾರ್ಕ್ಗಳಿಗಾಗಿರ್ಬೋದು, ಹೊಸ ಹೊಸ ಪ್ಲೇಸ್ಗಳಿಗೆಲ್ಲ ಹೋಗ್ತಾರೆ. ಸೊ ಅಲ್ಲಿ ಸಂಕ್ರಾಂತಿನ ಆಚರಿಸ್ತಾರೆ. ಸೊ ನಿಮ್ಮ ಕಡೆ ಹೇಗೆ ಮಾಡಿದ್ರಿ ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ.
ಎಸ್ ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ನಿಮ್ಮ ಕಡೆ ಯಾವ ರೀತಿ ನಡೆಸ್ತಾ ಇದ್ದೀರಾ ನಿಮ್ಮ ಮಕರ ಸಂಕ್ರಾಂತಿ ಹಬ್ಬವನ್ನ, ಏನೇನೆಲ್ಲ ಮಾಡಿದ್ರಿ ಅದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಸೊ ಕೊಂಡಜ್ಜಿ ಒಂದು ಸ್ಪಾಟ್ ಅಂತಾನೆ ಹೇಳ್ಬೋದು. ಸೊ ಕೆರೆ ಹತ್ರ ಚೆನ್ನಾಗಿ ಒಳ್ಳೆ ಸ್ಪಾಟ್ ಇರುತ್ತೆ. ಸೊ ಅಲ್ಲೂ ಕೂಡ ಹೋಗಿ ಚೆನ್ನಾಗಿ ಊಟ ಮಾಡ್ತಾರೆ. ಕೆಲವೊಂದು ಹತ್ರ ಇರುವಂಥ ಪ್ಲೇಸ್ಗಳಿಗೆ ಯೂಶ್ವಲಿ ಜಾಸ್ತಿ ಹೋಗ್ತೀವಿ. ಸೊ ನೀವು ಎಲ್ಲಿಗೆ ಹೋಗಿದ್ರಿ ಅದ್ರ ಬಗ್ಗೆ ನೀವು ಕೂಡ ಮಾತಾಡಬಹುದು. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮೈಯಲ್ಲಿ ಹೇಳ್ತಿದ್ದೆ ಮನ್ಮಥನ ಮರುಗಳು. ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಗುಡ್ ಈವ್ನಿಂಗ್ ಮ್ಯಾಮ್, ನಾನ್ ಚಂದನ. ಚಂದನ ಅವರೇ, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ವೀಕೆಂಡ್ ಅಲ್ಲಿ ಏನ್ ಮಾಡಿದ್ರಿ? ಇವತ್ತೇನ್ ಮಾಡಿದ್ರಿ? ನಿಮ್ಗ್ ಸರ್ಪ್ರೈಸ್ ಕೊಡ್ಬೇಕಂತ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಾಡು ಹೇಳಿದ್ವಿ ಮ್ಯಾಮ್. Yes, ತುಂಬಾ ಚೆನ್ನಾಗಿ ಕೇಳಿಸ್ತು. ಯಾರು ಹೇಳಿದ ಹಾಡನ್ನ? ನಾನು ನಮ್ ಚಿಕ್ಕಿ, ನಮ್ ಮಾವನ್ ಮಕ್ಕಳು, ನಮ್ ತಂಗಿರು ಹೇಳಿದ್ವಿ. ಸೂಪರ್, ತುಂಬಾ ಚೆನ್ನಾಗಿ ಕೇಳಿಸ್ತು ಹಾಡು ಒಟ್ಟಿಗೆ. ಒಂದೇ ಸಲ ಸರ್ಪ್ರೈಸ್ ಆಗ್ಬಿಡ್ತು ಹಾಡು ಹೇಳಿದ ತಕ್ಷಣನೇ. ಹಾ ಮ್ಯಾಮ್. ಓಕೆ, ಹ್ಯಾಪಿ ಸಂಕ್ರಾಂತಿ ಮ್ಯಾಮ್ ನಿಮ್ಗೆ. ಸೊ ಮಚ್. ನಿಮ್ಗೂ ಹಾಗೆ ನಿಮ್ಮ ಕುಟುಂಬದವರೆಲ್ಲರಿಗೂ ಸ್ಪೆಷಲಿ ಹಾಡು ಹೇಳಿರೋರಿಗೆ ಸೊ ನಮ್ಮ ಕಡೆಯಿಂದ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಮ್ಯಾಮ್. ಎಸ್, ಓಕೆ. ಸೊ ಹೇಳಿ, ಏನ್ ಮಾಡಿದ್ರಿ ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು? ನಾವು ಇದು ಶಾವ್ಗೆ ಪಾಯಸ ಮಾಡಿದ್ರು ಮ್ಯಾಮ್ ಮನೇಲಿ. ಶಾವಿಗೆ ಪಾಯಸ ಮತ್ತೆ ಶಾವ್ಗೆ ಪಾಯಸ, ಗುಲಾಬ್ ಜಾಮೂನು, ಓಕೆ, ಸೂಪರ್. ವಾವ್. ಹಾ, ರೊಟ್ಟಿ, ಪಲ್ಯ, ಹಾ, 2-3 ತರದ ಪಲ್ಯ, ರೊಟ್ಟಿ, ವಾವ್. ಹಾ, ಮೊಸರನ್ನ. ಹೊರಗಡೆ ಎಲ್ಲೂ ಹೋಗ್ಲಿಲ್ವಾ? ಮನೇಲೇ ಮಾಡಿದ್ರಾ? ಹಾ ಮ್ಯಾಮ್, ಮನೆಯಲ್ಲೇ ಮಾಡಿದ್ದು. ಓಕೆ. ಸೊ ನಿಮ್ಮ ಫೇವ್ರೆಟ್ ಸ್ವೀಟ್ ಯಾವುದು? ನನ್ ಫೇವ್ರೆಟ್ ಸ್ವೀಟ್ ಗುಲಾಬ್ ಜಾಮೂನ್ ಮ್ಯಾಮ್. ಸೊ ಸೂಪರ್. ಇವತ್ತು ಗುಲಾಬ್ ಜಾಮೂನ್ ಮಾಡಿದ್ರ ಹಾಗಾದ್ರೆ ಚೆನ್ನಾಗಿ ತಿಂದ್ಬಿಟ್ರಾ? ಹಾ ಮ್ಯಾಮ್, ತುಂಬಾ ಇಷ್ಟ ನನಗೆ, ತಿಂದೆ. ಎಷ್ಟು ತಿಂದ್ರಿ ಚಂದನ ಅವರೇ? 5 ತಿಂದೆ ಮ್ಯಾಮ್. 5 ತಿಂದ್ರಿ. ವಾವ್, ಸೂಪರ್. ಅದ್ರ ಹಾಡು ಹೇಳ್ತೀರಾ ಇವತ್ತು ನೀವೊಬ್ರೆ? ಯಾವ್ದಿಲ್ಲ ಮ್ಯಾಮ್. ಸೊ ಎಲ್ಲರ ಜೊತೆಗೆ ಯಾವ್ದು ಹಾಡು ಹೇಳ್ತೀರಾ? ಹಾ ಮ್ಯಾಮ್, ಎಲ್ಲರ ಜೊತೆಗೆ ಅದ್ರ ಹಾಡು ಹೇಳ್ತೀರಾ ಮತ್ತೆ? ಯಾವ್ದೇ ಚೆನ್ನಾಗಿ ಕೇಳಿಸ್ತು ಕೋರಸ್ ಅಲ್ಲಿ. ನಾಳೆ ಹೇಳ್ತೀನಿ ಮ್ಯಾಮ್. ಖಂಡಿತ ಹೇಳಿ ನಾಳೆ. ಹಾ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ ಚಂದನ ಅವರೇ. ಯಾರಿಗಾದ್ರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಟಿವಿ ನೋಡ್ತಿದ್ರು, ಹಾಯ್ ಹೇಳಿ. ಓಕೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಯಾರೆಲ್ಲ ಟಿವಿ ನೋಡ್ತಿದ್ರು ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ನಂಗೂ ಕೂಡ ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಸೊ ಮಚ್. ಹೀಗೆ ಕರೆ ಮಾಡ್ತೀರಿ ಚಂದನ ಅವರೇ. ಶುಭ ಸಂಜೆ. ಶುಭ ಸಂಜೆ. ಬಾಯ್. ಬಾಯ್ ಬಾಯ್. ಎಸ್, ಕೋರಸಲ್ಲಿ ಸರ್ಪ್ರೈಸ್ ಕೊಟ್ಬಿಟ್ರು. ಎಲ್ಲರೂ ಒಟ್ಟಿಗೆ ಹಾಡನ್ನು ಹೇಳಿ ತುಂಬ ಚೆನ್ನಾಗಿ ಕೇಳಿಸ್ತು. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು, ಯಾರೆಲ್ಲ ಹಾಡು ಹೇಳಿದ್ರು. ಸೊ ಹಾಗೆ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಸ್ಪೆಷಲ್ ಟ್ಯಾಲೆಂಟ್ಗಳಿತ್ತು ಅಂದರೆ, ಡೈಲಾಗ್ಸ್ ಹೇಳ್ತೀರಾ ಅಂತಂದರೆ, ಏನಾದರೂ ಒಂದು ಕತೆಗಳು ಹೇಳ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಖಂಡಿತ ಇದೆ, ಅದನ್ನು ಕೂಡ ಹೇಳ್ಬೋದು. ಜೊತೆಗೆ ಮಕರ ಸಂಕ್ರಾಂತಿ ಹೇಗೆ ಮಾಡ್ತಿದ್ರಾ ಅದ್ರ ಬಗ್ಗೆ ಕೂಡ ನೀವು ಮಾತಾಡ್ಬೋದು. ಎಲ್ಲಿಗಾದ್ರು ಟ್ರಿಪ್ ಪ್ಲ್ಯಾನ್ ಮಾಡಿದಿರಾ ಅಂತಂದರೆ, ಸೊ ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ, ಎಲ್ಲಿಗೆಲ್ಲ ಹೋಗಿ ಬಂದ್ರಿ, ಸೊ ಸುತ್ತಮುತ್ತ ಯಾವುದು ನಿಮ್ಮ ಒಂದು ರೆಗ್ಯುಲರ್ ಸ್ಪಾಟ್. ಯೂಶಲಿ ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಆದ ತಕ್ಷಣ ಫಸ್ಟ್ ಒಂದು ಕಡೆಗೆ ಹೋಗ್ತಿರ್ತೀವಿ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಸೊ ಯೂಶಲಿ ಆನ್ಗೋಡ್ ಪಾರ್ಕಿಗೆ ಹೇಗಾಗ್ಬಿಡುತ್ತೆ ಅಂತಂದ್ರೆ, ಅಲ್ಲಿಗೆಲ್ಲ ಹೋಗ್ತಿದ್ವಿ ಯೂಶಲಿ ರೆಗ್ಯುಲರ್ ಆಗಿ ಅಂತಂದ್ರೆ, ಸೊ ಎಲ್ಲರೂ ಹೋಗಬೇಕು ಅಂದ ತಕ್ಷಣ ಫಸ್ಟ್ ಥಾಟ್ ನಮಗೆ ಬರೋದು ಬರೀ ಪಾರ್ಕ್ ಹೋಗೋಣ ಅಂತ. ಸೊ ಅದೇ ರೀತಿ ಒಂದು ಸ್ಪಾಟ್ ಅಂತ ಫಿಕ್ಸ್ ಆಗಿರುತ್ತೆ ಯೂಶಲಿ ನಮಗೆ. ಸೊ ಅಲ್ಲಿಗೆ ತಿರ್ಗಾ ಮುರ್ಗಾ ಹೋಗ್ತಾ ಇರ್ತೀವಿ, ಮತ್ತು ಮಾತಿದ್ರೆ ಅದೊಂದೇ ಸ್ಪಾಟಿಗೆ ಹೋಗ್ತಿರ್ತೀವಿ. ಸೊ ಆ ರೀತಿ ಸ್ಪಾಟ್ಗಳು ನಿಮ್ಗೆ ಏನಾದ್ರು ಇತ್ತು ಅಂದರೆ ಅದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ಬೋದು. ನಿಮ್ಮ ರೆಗ್ಯುಲರ್ ಸ್ಪಾಟ್ ಯಾವುದು ಅಂತ. ಅದರ ಜೊತೆಗೆ ಮಕರ ಸಂಕ್ರಾಂತಿಗೆ ನೀವೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಹಾಗೆ ಏನೇನು ಮಾಡ್ತಿದ್ರಿ ಮುಂಚೆ ಎಲ್ಲ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲೆಲ್ಲ. ಸೊ ಯಾವ ರೀತಿ ಗಾಳಿಪಟ ಆರಿಸ್ತಾ ಇದ್ರಿ, ಯಾವ ರೀತಿ ಆಟಗಳನ್ನು ಆಡ್ತಿದ್ರಿ, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ನೀವು ಕೂಡ ಮಾತಾಡ್ಬೋದು. ಇನ್ನು ಸಾಕಷ್ಟು ಮಾತಾಡ್ತೀನಿ ಸಂಕ್ರಾಂತಿಯ ಬಗ್ಗೆ. ಯಾರೆಲ್ಲ ಏನು ಹೇಳ್ತಾರೆ ಅಂತ ಕೇಳೋಣ, ಯಾರು ಹೊಸ ಹೊಸ ಕತೆಗಳು ಹೇಳ್ತಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಮಕರ ಸಂಕ್ರಾಂತಿ ಬಗ್ಗೆ ಮಾತಾಡ್ತಿದ್ವಿ. ಸೊ ಮಕರ ಸಂಕ್ರಾಂತಿ ಅಂದ ತಕ್ಷಣ ನಿಮಗೆ ಫಸ್ಟ್ ಏನು ನೆನಪು ಬರುತ್ತೆ? ಸೊ ಎಳ್ಳು ಬೆಲ್ಲ ಆಗಿರ್ಬೋದು, ನಿಮ್ಮ ಚೈಲ್ಡ್ಹುಡಲ್ಲಿ ಆಚರಿಸಿದಂಥ ಮಕರ ಸಂಕ್ರಾಂತಿ ಆಗಿರ್ಬೋದು, ಹಬ್ಬಗಳೆಲ್ಲ ಏನು ನೆನಪಾಗುತ್ತೆ ನಿಮಗೆ, ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಮಾತಾಡ್ಬೋದು. ಸೊ ಯೂಶಲಿ ಎಲ್ಲರೂ ಹೋಗಿ ಬಂದರೆ ನೆನಪಾಗ್ತಿರುತ್ತೆ ನಮಗೆ. ಚೈಲ್ಡ್ಹುಡಲ್ಲಿ ಎಲ್ಲರೂ ಹೋಗಿ ಬಂದಿರ್ತೀವಿ ಒಂದು ಪ್ಲೇಸು. ಸೊ ಎಲ್ಲ ಫ್ಯಾಮಿಲಿ ಜೊತೆ ಹೋಗಿರ್ತೀವಿ. ಆ ಒಂದು ವರ್ಷ ನಮಗೆ ತುಂಬ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ವರ್ಷ ತುಂಬ ಎಂಜಾಯ್ ಮಾಡಿದ್ದೀವಿ ಅಂತ ಅನಿಸ್ತಿರುತ್ತೆ. ಎಸ್ಪೆಷಲಿ ಈ ಸಮಯಗಳಲ್ಲಿ ನಮ್ಮ ಕಸಿನ್ಸ್ಗಳೆಲ್ಲ ನಮಗೆ ಮೀಟ್ ಆಗ್ತಿರ್ತಾರೆ. ಎಲ್ಲ
ಫ್ಯಾಮಿಲಿ ಒಟ್ಟಿಗೆ ಸೇರಿ ಆಚರಿಸ್ತಾ ಇರ್ತೀವಿ. ಸೊ ಆ ರೀತಿ ನಿಮ್ಮ ಮೆಮರೀಸ್ ಇತ್ತು ಅಂದರೆ ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಇವತ್ತು ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಸೊ ಕರೆ ಒಂದ್ಸಲ ಕನೆಕ್ಟ್ ಆದಾಗ ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ. ಆದರೂ ಕೂಡ ಟಿ ವಿ ವಾಲ್ಯೂಮ್ನ ನೆನಪಿಂದ ಮ್ಯೂಟ್ ಮಾಡಿ ಆಮೇಲೆ ಮಾತಾಡಿ. ಸೊ ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಇಲ್ಲ ತುಂಬ ಡಿಸ್ಟರ್ಬೆನ್ಸ್ ಅನಿಸ್ತಾ ಇರುತ್ತೆ, ನಿಮಗೂ ಕೂಡ ಮಾತಾಡೋಕೆ ಕಂಫರ್ಟಬಲ್ ಆಗೋದಿಲ್ಲ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಟಿ ವಿ ವಾಲ್ಯೂಮ್ ತುಂಬ ಮ್ಯೂಟ್ ಮಾಡಿ ಮಾತಾಡಿ. ಪದೇ ಪದೇ ಹೇಳ್ತಾ ಇರ್ತೀನಿ ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಅಂತ, ಮತ್ತು ಅದೇ ರೀತಿ ಆಗುತ್ತೆ. ಸೊ ಟಿ ವಿ ವಾಲ್ಯೂಮ್ ತುಂಬ ಜೋರಾಗಿ ಹಾಕಿರ್ತೀರಾ, ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ಟಿ ವಿ ನೋಡ್ಕೊಂಡು ಕೂಡ ಮಾತಾಡ್ತಿರ್ತೀರಾ. ಆ ರೀತಿ ಎಲ್ಲ ಆಗೋದು ಬೇಡ. ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಲೌಡ್ ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಲೌಡ್ ಸ್ಪೀಕರ್ ಆನ್ ಆದರೆ ಕೂಡ ಈ ರೀತಿ ಆಗುತ್ತೆ. ಸೊ ನೀವು ಲೌಡ್ ಸ್ಪೀಕರ್ ಆನ್ ಮಾಡಿದಾಗ ಮೈಕ್ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ. ಸೊ ದೂರದಲ್ಲಿ ಏನೋ ಒಂದು ಚಿಕ್ಕ ಶಬ್ದ ಆದರೂ ಕೂಡ ಅದು ತುಂಬ ದೂರ ಕೇಳಿಸ್ತಿರುತ್ತೆ. ಸೊ ಆ ರೀತಿ ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಹಾಗೆಲ್ಲ ಆಗೋದು ಬೇಡ. ನೀವು ಕೂಡ ಆರಾಮಾಗಿ ಮಾತಾಡಬೇಕಂದ್ರೆ ಲೌಡ್ ಸ್ಪೀಕರ್ ಕೂಡ ಆಫ್ ಮಾಡಿ ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಸರ್, ತುಂಬ ಬ್ಯಾಕ್ಗ್ರೌಂಡಲ್ಲಿ ಏರ್ ವಾಯ್ಸ್ ಎಲ್ಲ ಕೇಳಿಸ್ತಾ ಇತ್ತು. ದಯವಿಟ್ಟು ಡಿಸ್ಟರ್ಬೆನ್ಸ್ ಚೆನ್ನಾಗಿ ಇಲ್ಲದೇ ಇರೋ ಕಡೆ ಸ್ವಲ್ಪ ಶಾಂತ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ. ಡಿಸ್ಟರ್ಬೆನ್ಸ್ ತುಂಬ ಕೇಳಿಸಿದ ಕೆಲವೊಂದ್ಸಲ ಟ್ರಾವೆಲ್ ಮಾಡಬೇಕಾರೆಲ್ಲ ಮಾತಾಡ್ತಿರ್ತೀರಾ. ಆ ರೀತಿ ಎಲ್ಲ ಆಗೋದು ಬೇಡ. ಆರಾಮಾಗಿ ಮಾತಾಡಿ. ನೀವು ಕೂಡ ಆವಾಗ ನೀವು ಕೂಡ ಚೆನ್ನಾಗಿ ಮಾತಾಡ್ಬೋದು. ಏನಾದ್ರು ನಿಮ್ಗೆ ಹೇಳೋದಿತ್ತು ಅಂದರೆ ತುಂಬ ಚೆನ್ನಾಗಿ ಕನ್ವೆ ಮಾಡ್ಬೋದು ನೀವೇನು ಹೇಳಬೇಕಂತ ಅಂದ್ಕೊಂಡಿದ್ರೆ ಅದನ್ನು. ಅದ್ರ ಜೊತೆಗೆ ಮಕರ ಸಂಕ್ರಾಂತಿ ನೀವು ಹೇಗೆ ಆಚರಿಸ್ತಾ ಇದ್ರಿ, ಸೊ ಈಗೇನು ಆಚರಿಸ್ತಿದ್ದೀರಾ, ಸೊ ಮುಂಚಿನ ಸಮಯಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಏನೇನೆಲ್ಲ ಡಿಫ್ರೆಂಟ್ ಆಗಿದೆ, ಸೊ ಈಗ ಹೇಗೆ ಆಚರಿಸಿದ್ರಾ, ಮುಂಚೆ ಹೇಗೆ ಆಚರಿಸಿದ್ರಿ, ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕೇಳಿಸ್ತಿದೆಯಾ? ಟಿವಿ ಒಳಗೆ ಮ್ಯೂಟ್ ಮಾಡಿ ಮಾತಾಡಿ. ನಿಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ ಅಂತ. ನಮಸ್ತೆ ಅಶ್ವಿನಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹುಬ್ಳಿಯಿಂದ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಮನ್ಯಾಗೆ ಇರ್ತೀವಿ. ಹೌಸ್ ವೈಫಾ ನೀವು? ಹಾ, ಆಯ್ತು. ಓಕೆ, ಸೊ ಸಂಕ್ರಾಂತಿ ಹೇಗೆ ಆಚರಿಸಿದ್ರಿ ಇವತ್ತು? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೆ. ಸಂಕ್ರಾಂತಿ ಚೆನ್ನಾಗ. ಓಕೆ, ಹಾಗಾದ್ರೆ ಶುಭಾಶಯ ಸಿಕ್ಕಿತಾ ಇವತ್ತು? ಎಸ್, ದಯವಿಟ್ಟು ಕರೆ ಮಾಡಿದಾಗ ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ತುಂಬ ಶಾಂತವಾಗಿದೆನಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಟಿ ವಿ ವಾಲ್ಯೂಮ್ಸ್ ಕೆಲವೊಂದ್ಸಲ ಜಾಸ್ತಿ ಆಗಿರುತ್ತೆ, ಅದನ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಯಶವಂತ್. ನಮಸ್ತೆ ಯಶವಂತ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚೆನ್ನಗಿರಿ. ಏನು ಓದ್ತಿರೋದು ನೀವು? 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ? ಸೂಪರ್. ಯಾವ ಸ್ಕೂಲ್ ನಿಮ್ಮದು? ಬಾಲಕ ಶಾಲೆ. ಯಾವುದು? ಬಾಲಕರ ಶಾಲೆ. ಓಕೆ, ಸೂಪರ್. ಸರ್, ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಟೀಚರ್ ಕನ್ನಡ. ಕನ್ನಡ ಮ್ಯಾಮ್. ಅವ್ರ ಹೆಸರು? ಅವ್ರ ಹೆಸರು BSS ನಾವು. ಓಕೆ. ಇದರ ಪೋಯಮ್ ಹೇಳ್ತೀರಾ ಇವತ್ತು ಕನ್ನಡದ್ದು? ಹೇಳ್ತೀವಿ. ಕನ್ನಡದ್ದು ಇಲ್ಲಿ ಪರವಾಗಿಲ್ಲ. ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಸೊ ನಿಮಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ಬಾಯ್ ಬಾಯ್. ದಯವಿಟ್ಟು ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಪದೇ ಪದೇ ಹೇಳ್ತಾ ಇದ್ರು ಅದೇ ರೀತಿ ಆಗ್ತಾ ಇರುತ್ತೆ, ಯಾಕಂದರೆ ಎಕ್ಸೈಟ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ ಕರೆ ಮಾಡಬೇಕಾದಾಗ. ಸೊ ಆ ರೀತಿ ಕೆಲವೊಂದು ಕಡೆ ಮರ್ತು ಬಿಟ್ಟಿರ್ತೀವಿ, ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡೋದಾಗಿರ್ಬೋದು, ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತಿರುತ್ತೆ ಹೊರಗಡೆ, ಅದನ್ನು ಕೂಡ ಗಮನಿಸಿರಲ್ಲ ನಾವು. ಸೊ ಆ ರೀತಿ ಎಲ್ಲ ನೀವು ಕೂಡ ಕರೆ ಮಾಡಿದಾಗ ಆಗೋದು ಬೇಡ. ನೀವು ಆರಾಮಾಗಿ ಮಾತಾಡಬೇಕು, ಕರೆಕ್ಟಾಗಿ ಮಾತಾಡಬೇಕು. ನೀವು ಹೇಳಿದನ್ನೆಲ್ಲ ಅನ್ಕೊಂಡಿರೋದನ್ನೆಲ್ಲ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಈ ರೀತಿ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡೋದಾಗಿರ್ಬೋದು, ಲೌಡ್ ಸ್ಪೀಕರ್ನ ಆಫ್ ಮಾಡೋದಾಗಿರ್ಬೋದು, ಜೊತೆಗೆ ಸ್ವಲ್ಪ ಶಾಂತ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದನ್ನ ಆಗಿರ್ಬೋದು ಸ್ವಲ್ಪ ಗಮನದಲ್ಲಿ
ಇಟ್ಕೊಳ್ಳಿ ಖಂಡಿತವಾಗ್ಲೂ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಶರತ್ ಅಂತ ಮೇಡಮ್. ನಮಸ್ತೆ ಶರತ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಲೆಬೆನ್ನೂರು. ಏನ್ ಮಾಡ್ಕೊಂಡಿದ್ದೀರಾ? ನಾವು ಡಿಗ್ರಿ ಆಗಿದೆ ಮೇಡಮ್, ಫಾರ್ಮರ್. ಓಕೆ, ಸೂಪರ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಸೇಮ್ ಟು ಮೇಡಮ್ ನಿಮ್ಗೂ. ಥ್ಯಾಂಕ್ ಯು ಸೊ ಮಚ್. ಸೊ ಇವತ್ತೇನೇನ್ ಮಾಡಿದ್ರಿ ಸಂಕ್ರಾಂತಿ ಹಬ್ಬದಲ್ಲಿ? ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ತಂಗಿ ಬಂದಿದ್ದಾಳೆ ಮೇಡಮ್, ಹಬ್ಬ ಈಗ ಮಾಡ್ಬೇಕು ರಾತ್ರಿ. ಓಕೆ, ಸೊ ಅವ್ರ ಹೆಸರು, ನಿಮ್ಮ ತಂಗಿ ಹೆಸರು? ಪ್ರತಿಭಾ ಅಂತ ಮೇಡಮ್. ಓಕೆ, ಸೊ ಅವ್ರ ಜೊತೆ ಸೇರ್ಬಿಟ್ಟು ಈ ಸಂಕ್ರಾಂತಿ ಹಬ್ಬನ ಆಚರಿಸ್ಬೇಕು ನೀವು. ಹ್ಞೂ ಮೇಡಮ್. ಓಕೆ, ಸೊ ನಿಮಗೆ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನೀವು ಚಿಕ್ಕ ವಯಸ್ಸಲ್ಲಿ ಗಾಳಿಪಟ ಹಾರಿಸಿರೋದಾಗಿರ್ಬೋದು, ನಿಮ್ಗೆ ಏನೆಲ್ಲ ನೆನಪಾಗುತ್ತೆ ಸಂಕ್ರಾಂತಿ ಹಬ್ಬ ಅಂತ ಕೇಳಿಸ್ಕೊಂಡ ತಕ್ಷಣ? ಸಂಕ್ರಾಂತಿ ಹಬ್ಬ ಅಂದ್ರೆ ಇಲ್ಲಿ ಮಲೆಬೆನ್ನೂರ್ ಮುಂದೆ ಕೊಮರಹಳ್ಳಿ ಅಂತ ಇದೆ ಮೇಡಮ್, ಅಲ್ಲಿಗೆ ಟ್ರಕ್ಕಿಂಗ್ ಹೋಗಿದ್ವಿ ನಾವೆಲ್ಲ ಹುಡ್ರು. ವಾವ್, ಸೂಪರ್. ಹಾ, ಅಲ್ಲಿ ಎಲ್ಲ ಗುಡ್ಡದಲ್ಲೆಲ್ಲ ಟ್ರಕ್ಕಿಂಗ್ ಮಾಡ್ತಿದ್ವಿ, ಅದೇ ಮೇಡಮ್ ನೆನಪಾಗುತ್ತೆ. ಟ್ರಕ್ಕಿಂಗ್ ಎಲ್ಲ ನೆನಪಾಗುತ್ತೆ. ಸೊ ಇವಾಗೆಲ್ಲ ಹೋಗ್ಬೇಕು ಅಂತ ಅನ್ಸ್ತಿರುತ್ತೆ ಅದೇ ರೀತಿ? ಈಗೆಲ್ಲ ಫ್ರೆಂಡ್ಸ್ ಎಲ್ಲ ಬರಲ್ಲ ಮೇಡಮ್, ಎಲ್ಲ ದೊಡ್ಡವರಾಗ್ಬಿಟ್ರು, ಅಲ್ಲಿ ಇಲ್ಲಿ ಬಹಳ ದೂರ ಲಾಂಗ್ ಹೋಗ್ತಾರೆ, ನಮ್ ಬರಕ್ ಆಗಲ್ಲ ಮೇಡಮ್, ಮನೇಲಿ ಕೆಲಸ. ಹಾ, ಹೌದು. ಸೊ ಇವಾಗೆಲ್ಲ ಬಿಸಿ ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಆದ್ರೂ ಕೂಡ ಅನ್ಸುತ್ತೆ ನಿಮ್ಗೆ ಆ ರೀತಿ ಹೋಗ್ಬೇಕು, ಸಣ್ಣವರಿದ್ದಾಗ ಚೆನ್ನಾಗಿ ಹೋಗ್ತಿದ್ವಿ ಅಂತ? ಹ್ಞೂ ಮೇಡಮ್, ಈಗ ನೆನ್ಸ್ಕೊಂಡ್ರೆ ಹೋಗ್ಬೇಕು ಅನ್ಸತಿ, ಯಾರು ಬರಲ್ಲ. ಯಾರು ಬರೋದೇ ಇಲ್ಲ. ಓಕೆ, ಸೊ ಗಾಳಿಪಟ ಹಾರಿಸಿರೋದು ನೆನಪಿದ್ಯಾ ನಿಮ್ಗೆ? ಹಾರಿಸ್ತಾ ಇದ್ರ ಗಾಳಿಪಟನ? ಗಾಳಿಪಟ ಅಲ್ಲಿ ದಾವಣಗೆರೆಗೆ ನಮ್ ದೊಡ್ಡಮ್ಮರ ಮನೆಗೆ ಹಾರಿಸ್ತಿದ್ವಿ ಮೇಡಮ್. ಓಕೆ, ಹಾ, ಓಕೆ, ಸೂಪರ್. ಸೊ ಟ್ರಕ್ಕಿಂಗ್ ಹೋಗೋದ್ ಮಾತ್ರ ನೆನ್ಸ್ಕೊತಾ ಇರ್ತೀರಾ? ಟ್ರಕ್ಕಿಂಗ್ ಹೋಗೋದನ್ನ ನೆನ್ಸ್ಕೊತಾ ಇರ್ತೀರಾ? ಎಲ್ಲಿಗೆ ಹೋಗ್ತಾ ಇದ್ರಿ? ಒಂದ್ ಪ್ಲೇಸ್ ಇದೆಯಲ್ಲ, ಅಂದ್ರೆ ಹೆಸರು ಹೇಳಿ ಇದ್ರದ್ದು. ಕೊಮರಹಳ್ಳಿ ಗುಡ್ಡ ಮೇಡಮ್, ಅಲ್ಲೊಂದ್ ಗುಹೆ ಇದೆ. ಓಕೆ, ಹಾ, ಅಲ್ಲಿ ಹೋಗ್ತಾ ಇದ್ವಿ ಟ್ರಕ್ಕಿಂಗ್. ಅಂದ್ರೆ ಗುಹೆದೊಳಗೆ ಹೋಗ್ತದಲ್ಲಿ ಭಯ ಆಗೋದು, ಹೊರಗೆ ಅಲ್ಲಿ ಮಟ್ಟ ಹೋಗಿ ಮತ್ತೆ ರಿಟರ್ನ್ ಬರ್ತಿದ್ವಿ, ಊಟ ಮಾಡ್ಕೊಂಡ್ ಮತ್ತೆ ರಿಟರ್ನ್ ಬರ್ತಿದ್ವಿ. ವಾವ್, ಸೂಪರ್. ತುಂಬಾ ಚೆನ್ನಾಗಿದೆ ನಿಮ್ಮ ಮೆಮರೀಸ್ ಹಾಗಾದ್ರೆ. ಹ್ಮ್ ಮೇಡಮ್. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಈಗ ನಮ್ ಟಿವಿ ನೋಡ್ತಾ ಇರೋದ್ರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಮೇಡಮ್. ಓಕೆ, ಸೂಪರ್. ಸೊ ನಿಮಗೆ, ನಿಮ್ಮ ಕುಟುಂಬದವರಿಗೆ, ಹಾಗೆ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾ ಮೇಡಮ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾ ಇರಿ ಕಾರ್ಯಕ್ರಮಕ್ಕೆ. ಮೇಡಮ್, ಮಾಡ್ತಾ ಇರ್ತೀವಿ, ಲೈನೇ ಸಿಗಲ್ಲ, ಇವತ್ತು ಸಿಕ್ಕಿದೆ ಲೈನ್. ಖಂಡಿತ ಟ್ರೈ ಮಾಡ್ತೀರಿ, ಖಂಡಿತ ಸಿಗುತ್ತೆ. ಓಕೆನಾ? ಹಾ ಮೇಡಮ್, ಓಕೆ ಓಕೆ. ಥ್ಯಾಂಕ್ ಯು, ಬಾಯ್ ಬಾಯ್, ಶುಭ ಸಂಜೆ. ಹಾ, ಓಕೆ ಮೇಡಮ್, ಬಾಯ್. ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಟ್ರಕ್ಕಿಂಗ್ ಹೋಗ್ತಾ ಇದ್ವಿ ಅಂತ ಹೇಳಿದ್ರು. ಸೊ ಎಲ್ಲರೂ ಒಂದೊಂದು ಸ್ಪಾಟ್ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಒಂದು ಪ್ಲೇಸ್ ಅಂತ ಇರುತ್ತೆ, ತುಂಬಾ ಚೆನ್ನಾಗಿ ಮೆಮೊರೀಸ್ ಇರುತ್ತೆ ಅಲ್ಲಿ, ನಮಗೆ ಹೋಗ್ತಾ ಇರೋದೆಲ್ಲ ನೆನಪಾಗ್ತಿರುತ್ತೆ. ಅವಾಗೆಲ್ಲ ಹೆಂಗ್ ಹೋಗ್ತಿದ್ವಲ್ಲ, ಎಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ವಿ ಟ್ರಿಪ್ಗಳಿಗೆ, ಜೊತೆಗೆ ಫ್ಯಾಮಿಲಿ ಜೊತೆಗೆ ಹೋಗಿರೋದು ಕೂಡ ನೆನಪಿರುತ್ತೆ, ಕಸಿನ್ಸ್ ಜೊತೆಗೆ ಹೋಗಿರೋದು ನೆನಪಿರುತ್ತೆ. ಸೊ ಅವ್ರ ಅತ್ತೆ ಮಕ್ಕಳು, ಮಾವನ ಮಕ್ಕಳು ಎಲ್ಲ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಬಂದಿರ್ತಾರೆ. ಸೊ ಈ ಸಮಯದಲ್ಲಿ ಎಲ್ಲರೂ ಹೊರಗಡೆ ಹೋಗಿದ್ದೀವಿ ಅಂದ್ರೆ ಅದೆಲ್ಲ ನಮಗೆ ಸಾಕಷ್ಟು ನೆನಪಾಗ್ತಿರುತ್ತೆ. ಸೊ ಅವರು ಕೂಡ ಅವರ ಮೆಮರೀಸ್ನ ಹಂಚ್ಕೊಂಡ್ರು. ಸೊ ಇವತ್ತು ಸಾಕಷ್ಟು ಮಾತಾಡಿದ್ವಿ ಸಂಕ್ರಾಂತಿ ಹಬ್ಬದ ಬಗ್ಗೆ. ಸೊ ಯಾಕೆ ಆಚರಿಸ್ತೀವಿ, ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡಿದ್ವಿ. ಎಷ್ಟೊಂದು ಚಿಕ್ಕ ಚಿಕ್ಕ ಟಾಪಿಕ್ಸ್ ಕೂಡ ಮಾತಾಡಿದ್ರು. ಜೊತೆಗೆ ಸೊ ಏನೆಲ್ಲ ಮಾಡ್ತಾ ಇದ್ದಾರೆ ಅವರೆಲ್ಲ, ಕರೆ ಮಾಡಿದ್ರೆಲ್ಲ ಏನೆಲ್ಲ ಮಾಡ್ತಾ ಇದ್ರು, ಸೊ ಎಲ್ಲಿಗೆಲ್ಲ ಹೋಗ್ತಾ ಇದ್ರು, ಅವ್ರ ಮೆಮರೀಸ್ ಏನೇನಿತ್ತು ಅದ್ರ ಬಗ್ಗೆ ಕೂಡ ಅವರು ಮಾತಾಡಿದ್ರು. ಸೊ ಇದು ಸಂಕ್ರಾಂತಿ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡಿದ್ವಿ. ಇನ್ನು ಸಂಕ್ರಾಂತಿ ಹಬ್ಬ ಆಚರಿಸೋದು ಬಾಕಿ ಇದೆ, ಮನೆಯಲ್ಲ ಇವತ್ತು ಆಚರಿಸ್ತಾ ಇರ್ತಾರೆ. ಸೊ ಯಾರೆಲ್ಲ ಈಗ ಆಚರಿಸ್ತಾ ಇದ್ದಾರೆ, ಹಾಗೆ ಎಲ್ಲರಿಗೂ ಕೂಡ ಒಟ್ಟಿಗೆ ಎಲ್ಲರೂ, ಯಾರೆಲ್ಲ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಇವತ್ತು ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ತುಂಬ ಚೆನ್ನಾಗಿ ಹಬ್ಬವನ್ನ ಆಚರಿಸಿ. ಸೊ ಈಗ ಸದ್ಯಕ್ಕೆ 7 ಗಂಟೆ ಆಗಿರೋದ್ರಿಂದ ಶೋನ ಮುಗಿಸುವಂತ ಸಮಯ ಬಂದಿದೆ. ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 V1 ಚಾನಲ್ ಆಗುತ್ತೆ. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ನೀವು ಯೂಟ್ಯೂಬಲ್ಲಿ ನಮಸ್ತೆ ದಾವಣಗೆರೆ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆಲ್ಲ ವಿಡಿಯೋಸ್ ಕೂಡ ಸಿಗುತ್ತೆ. ಅಲ್ಲಿ ಕೂಡ ಹೋಗಿ ಎಲ್ಲ ವಿಡಿಯೋಸ್ನು ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನಲ್. ಗುಡ್ ನೈಟ್, ಶುಭರಾತ್ರಿ.